ಹಾಯ್ ನಮಸ್ತೆ. ಡಿಬೇಟ್ ಟು ನೈಟ್ ವಿಶೇಷ ಕಾರ್ಯಕ್ರಮದಲ್ಲಿ ತಮಗೆಲ್ಲ ಸ್ವಾಗತ. ನಾನು ಶ್ರೀಕಾಂತ್ ಶೆಟ್ಟಿ. ಇವತ್ತಿನ ಡಿಬೇಟ್ ಟು ನೈಟ್ನಲ್ಲಿ ನಾವು ಎತ್ಕೊಂಡಿರುವಂತಹ ವಿಚಾರ ಇವತ್ತು ಕೇಳಿದ್ರೆ, ರಮಾನಾಥ್ ರೈ ಅವರು ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂತಹ ರಮಾನಾಥ್ ರೈಗಳು ಏನು ಕಲ್ಲಡ್ಕದ RSS ಮುಖಂಡರಾಗಿರುವಂತಹ ಪ್ರಭಾಕರ್ ಭಟ್ ಅವರನ್ನ ಅರೆಸ್ಟ್ ಮಾಡಿ ಅವರ ಮೇಲೆ 307 ಕೇಸ್ ಹಾಕಿ ಅನ್ನುವಂತ ಒಂದು SP ಅವರಿಗೆ ಆದೇಶವನ್ನು ಮಾಡುವಂತ ಒಂದು ವಿಡಿಯೋ ತುಣುಕು ಕಳೆದ 2-3 ದಿನಗಳಿಂದ ಹರಿದಾಡ್ತಾ ಇರುವಂತದ್ದು. ಈ ಒಂದು ವಿಡಿಯೋ ತುಣುಕಿನಿಂದಾಗಿ ಇಡೀ ರಾಜ್ಯದಾದ್ಯಂತ ರಮಾನಾಥ್ ರೈಗಳ ವಿರುದ್ಧ ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ಸಚಿವರು ಪೊಲೀಸ್ ಇಲಾಖೆಯ ಮೇಲೆ ತನ್ನ ಒಂದು ಏನು ಪ್ರಭಾವವನ್ನು ಬಳಸಿ ತನ್ನ ವಿರೋಧಿಗಳನ್ನು ಮಟ್ಟ ಹಾಕುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅನ್ನುವಂತ ಆಕ್ರೋಶ ಎಲ್ಲಾ ಕಡೆಗಳಿಂದ ವ್ಯಕ್ತ ಆಗ್ತಾ ಇದ್ರೆ, ಹಿಂದೂ ಸಂಘಟನೆಗಳು ನಿಮಗೆ ತಾಕತ್ತಿದ್ರೆ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರನ್ನ ಮುಟ್ಟಿ ನೋಡಿ, ಆ ನಂತರ ನಾವು ಏನ್ ಮಾಡ್ತೇವೆ ಅನ್ನುವಂತ ಒಂದು ಧಮಕಿಯನ್ನ ಕೂಡ ಹಾಕ್ತಾ ಇರುವಂತದ್ದು. ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರುವಂತಹ BS ಯಡಿಯೂರಪ್ಪನವರು ಹೇಳ್ತಾರೆ, ನೀವು ಕಲ್ಲಡ್ಕ ಪ್ರಭಾಕರ್ ಭಟ್ ಅವರನ್ನು ಅರೆಸ್ಟ್ ಮಾಡಿ ಆನಂತರ ನಾವು ತೋರಿಸ್ತೀವಿ ನಮ್ಮ ತಾಕತ್ತೇನು ಅನ್ನುವಂಥದ್ದು. ಈ ರೀತಿ ಒಟ್ಟು ಕಲ್ಲಡ್ಕ ಪ್ರಭಾಕರ್ ಭಟ್ ಅವರ ಮತ್ತು ರಮಾನಾಥ್ ರೈಗಳ ಈ ಒಂದು ವಿಚಾರವನ್ನು ಇಟ್ಟುಕೊಂಡು ಜಿಲ್ಲೆಯಲ್ಲಿ ಮತ್ತೊಮ್ಮೆ ಹಗ್ಗಜಗ್ಗಾಟ ಆರಂಭ ಆಗಿರುವಂಥದ್ದು. ಬಹುಶಃ ಚುನಾವಣೆಯನ್ನ ಮುಂದಿನ ದೃಷ್ಟಿಯಲ್ಲಿ ಇಟ್ಟುಕೊಂಡು ಬಹುಶಃ ಈಗಾಗಲೇ ಒಂದು ಓಲೈಕೆಗೋಸ್ಕರ ಎರಡೂ ರಾಜಕೀಯ ಪಕ್ಷಗಳು ಒಂದು ಕಡೆಯಲ್ಲಿ ಹಿಂದೂ ಸಮುದಾಯವನ್ನು ಓಲೈಕೆ ಮಾಡುವಂಥದ್ದು ಪ್ರಭಾಕರ್ ಭಟ್ ಅವರನ್ನ ಮುಂದಿಟ್ಟುಕೊಂಡು, ಇನ್ನೊಂದು ಕಡೆಯಲ್ಲಿ ರಮಾನಾಥ್ ರೈಗಳು ಇಫ್ತಾರ್ ಕೂಟಕ್ಕೆ ಒಂದು ಮುಸ್ಲಿಂ ಸಮುದಾಯದ ಒಂದು ವರ್ಗ ಬಹಿಷ್ಕಾರವನ್ನು ಹಾಕಿತ್ತು ಅಥವಾ ಅವರು ಬರಲಿಲ್ಲ ಅನ್ನುವ ಕಾರಣವನ್ನು ಮುಂದಿಟ್ಟುಕೊಂಡು ಅವರನ್ನು ಓಲೈಕೆ ಮಾಡೋದಕ್ಕೆ ಒಂದು ಕಡೆಯಲ್ಲಿ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರ ಮೇಲೆ ಹರಿಹಾಯ್ದಿರುವಂಥದ್ದು. ಈ ಎಲ್ಲಾ ಪ್ರಕರಣಗಳು ಕಳೆದ 2 ತಿಂಗಳಿಂದ ಆರಂಭ ಆಗಿರುವಂಥದ್ದು. ಕರೋಪಾಡಿಯಲ್ಲಿ ಜಲೀಲ್ ಅನ್ನುವರ ಮರ್ಡರ್ ನಡೆದಂತ ಬಳಿಕ ಏನು ಕರೋಪಾಡಿ ಜಲೀಲ್ ಮರ್ಡರ್ ನಡೆದಂತ ಬಳಿಕ ಈ ಎಲ್ಲ ವಿದ್ಯಮಾನಗಳು ಆರಂಭ ಆಗಿರುವಂತದ್ದು. ಬಹುಶಃ ಜಲೀಲ್ ಮರ್ಡರ್ ನಡೆದ ಬಳಿಕ ಬಹುಶಃ ಅಲ್ಲಿ ಮೆಲ್ಕಾರ್ನಲ್ಲಿ 2 ಚೂರಿ ಇರಿತ ಪ್ರಕರಣಗಳು, ಕನ್ಯಾನದಲ್ಲಿ 1 ಚೂರಿ ಇರಿತ ಪ್ರಕರಣ, ಅದೇ ರೀತಿಯಾಗಿ ಕಲ್ಲಡ್ಕದಲ್ಲಿ 1 ಚೂರಿ ಇರಿತ ಪ್ರಕರಣ ನಡೆದಿರುವಂತದ್ದು ಮತ್ತು ಕಲ್ಲಡ್ಕದಲ್ಲಿ ಒಂದು ಅಘೋಷಿತವಾದಂತಹ ಬಂದ್ನ ವಾತಾವರಣ ಕೂಡ 1 ವಾರದ ಮಟ್ಟಿಗೆ ಇತ್ತು. ಈ ಎಲ್ಲಾ ವಿದ್ಯಮಾನಗಳನ್ನು ಇಟ್ಟುಕೊಂಡು ಕಲ್ಲಡ್ಕ ಪ್ರಭಾಕರ್ ಭಟ್ ಅವರ ವಿರುದ್ಧ ರಮಾನಾಥ್ ರೈ ಅವರು ಕಿಡಿಕಾರಿರುವಂತದ್ದು. ಈ ವಿಡಿಯೋವನ್ನ ಎಲ್ಲೋ ಒಂದು ಕಡೆಯಲ್ಲಿ ಬಹುಶಃ SDPIನವರು ಬಿಡುಗಡೆ ಮಾಡಿದ್ದಾರೆ ಅನ್ನುವಂತ ಒಂದು ಮಾಹಿತಿ ಕೂಡ ಇವತ್ತು ಲಭ್ಯ ಆಗ್ತಾ ಇರುವಂತದ್ದು. ಬಹುಶಃ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ತಂದಿಟ್ಟು ಅದರಲ್ಲಿ ತಮ್ಮ ರಾಜಕೀಯ ಬೇಳೆಯನ್ನು ಬೇಯಿಸಿಕೊಳ್ಳುವಂತಹ ಪ್ರಯತ್ನವನ್ನ SDPI ಪಕ್ಷ ಮಾಡ್ತಾ ಇದೆಯಾ ಅಥವಾ ಕಾಂಗ್ರೆಸ್ನ ಬಣ್ಣ ಬಯಲು ಮಾಡೋದಕ್ಕೆ ಬಹುಶಃ ಅಧಿಕಾರಕ್ಕೆ ಬಂದು 4 ವರ್ಷ ಆದ್ರೂ ಕೂಡ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರನ್ನ ಮಾತಿನಲ್ಲಿ ಚುಚ್ಚುತ್ತಾ ಇದ್ದಾರೆ ಬಿಟ್ರೆ ಅವರ ಮೇಲೆ ಯಾವುದೇ ಕ್ರಮವನ್ನು ಕೈಗೊಳ್ಳುತ್ತಾ ಇಲ್ಲ. ಅವರ ಢೋಂಗಿತನವನ್ನ ಕಾಂಗ್ರೆಸ್ಸಿನ ಒಂದು ಕಡೆಯಲ್ಲಿ ಕಾಂಗ್ರೆಸ್ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರ ಮೇಲೆ ಕ್ರಮ ಕೈಗೊಳ್ಳುತ್ತಾ ಇಲ್ಲ, ಕೇವಲ ಮಾತಿನಲ್ಲಿ ಅವರನ್ನು ಚುಚ್ಚುತ್ತಾ ಆ ಮೂಲಕ ಮುಸಲ್ಮಾನರ ಓಟಿಗಾಗಿ ಓಲೈಕೆ ಮಾಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದೆ ಅನ್ನುವಂತ ಒಂದು ಏನು ವಿಚಾರವನ್ನ ಜನರ ಮುಂದಿಡುವಂತಹ ಪ್ರಯತ್ನಕ್ಕಾಗಿ SDPI ಇದನ್ನ ಮಾಡಿರಬಹುದಾ ಅನ್ನುವಂತ ಕೂಡ ಶಂಕೆ ವ್ಯಕ್ತ ಆಗಿರುವಂತದ್ದು. ಈ ಎಲ್ಲ ವಿದ್ಯಮಾನಗಳ ಬಗ್ಗೆ ನಾವು ಚರ್ಚೆಯನ್ನು ಮಾಡಬೇಕು. ಅದಕ್ಕೂ ಮೊದಲು ಇವತ್ತು ಹಲವಾರು ಕಡೆಗಳಲ್ಲಿ ಪ್ರೊಟೆಸ್ಟ್ ನಡೆದಿದೆ. ಹಲವಾರು ಸಂಘ ಪರಿವಾರದ ಮುಖಂಡರು ಮತ್ತು ಕಾಂಗ್ರೆಸ್ ಮುಖಂಡರುಗಳು ನಮಗೆ ಬೈಟ್ ಅನ್ನು ಕೊಟ್ಟಿದ್ದಾರೆ, ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಅದನ್ನ ಕೇಳ್ಕೊಂಡು ಬರೋಣ. ಅಧ್ಯಕ್ಷರಾದ ಹರೀಶ್ ಪೂಂಜೆ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಶರಣ್ ಭಟ್ಟರ್ ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ನಮ್ಮನ್ನು ಯಾವಾಗಲೂ ಪ್ರೋತ್ಸಾಹಿಸ್ತಾ ಇದ್ದಾರೆ. ನಮ್ಮ ಆತ್ಮೀಯವಾಗಿ ಸ್ವಾಗತಿಸ್ತಾ ರಫೀಕ್ ಕೊಟ್ಟಾರಿ ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ಮೂಕಿ ಮೂಡಬಿದ್ರೆ ಅಧ್ಯಕ್ಷರಾಗಿ ನಡ್ಕೊಳ್ಬೇಕು. ಆದರೆ ದುರದೃಷ್ಟವಶಾತ್ ಅವರ ವಯಸ್ಸಿನ ಪ್ರಭಾವವು ಅದವರ ಮಾನಸಿಕವಾಗಿರ್ತಕ್ಕಂಥ ಒತ್ತಡವೂ ಗೊತ್ತಿಲ್ಲ ಅಥವಾ ನಾಡ್ದು ಮುಂದಿನ ಚುನಾವಣೆಯಲ್ಲಿ ಸೋಲ್ತಾರೆ ಎನ್ನುವಂಥ ಭೀತಿಯೂ ಗೊತ್ತಿಲ್ಲ. ಈ ಜಿಲ್ಲೆಯಲ್ಲಿ ಮತ್ತೊಮ್ಮೆ ಮುಸಲ್ಮಾನರನ್ನು ಹಿಂದೂ ಸಮಾಜದ ವಿರುದ್ಧ ಎತ್ತಿಕಟ್ಟತಕ್ಕಂಥ ಪ್ರಯತ್ನವನ್ನು ಈ ಜಿಲ್ಲೆಯ ಉಸ್ತುವಾರಿ ಸಚಿವರು ನೇರ ಮಾಡಿರತಕ್ಕಂಥದ್ದು ಕಳೆದ ಕಲ್ಲಡ್ಕ ಮತ್ತು ಕನ್ಯಾನದ ಘಟನೆಗಳು ನಮಗೆ ತೋರಿಸಿಕೊಡುತ್ತದೆ. ರಾಷ್ಟ್ರೀಯ ಸ್ವಯಂ ಸೇವಕದ ಹಿರಿಯರ ಬಗ್ಗೆ ಯಾವೊಂದು ನಿಂದನಾತ್ಮಕವಾದಂತಹ ಅವಹೇಳನಕಾರಿಯಾದಂತಹ ಪದಗಳನ್ನು ಬಳಸಿ ಅವರ ಮೇಲೆ ಕಾನೂನಾತ್ಮಕವಾಗಿ ಒಂದು ಸುವ್ಯವಸ್ಥೆಯನ್ನು ಕಾಪಾಡಿಕೊಳ್ಳಬೇಕಾದಂತಹ ಉಸ್ತುವಾರಿ ಸಚಿವರೇ ಅವರ ಮೇಲೆ 307 ಕೇಸನ್ನು ಹಾಕಿ ಅವರನ್ನು ಬಂಧಿಸ್ತೇನೆ, ಬಿಡಿಸುವುದಾದರೆ ಬಿಡಿಸಿಕೊಳ್ಳಿ, ಅವರನ್ನು ಓಡಿಸ್ತೇನೆ ಎನ್ನುವಂತಹ ಒಂದು ನಿಂದನಾತ್ಮಕವಾದಂತಹ ಮಾತುಗಳನ್ನೊಂದು ಉಸ್ತುವಾರಿ ಸಚಿವರು ಮಾಡುತ್ತಾರೆಂದರೆ ಏನು ಉಸ್ತುವಾರಿ ಸಚಿವರಾಗಿ ಜಿಲ್ಲೆಯ ಸುವ್ಯವಸ್ಥೆ ಇಲ್ಲಿಯ ಅಭಿವೃದ್ಧಿಯ ಕಡೆ ಗಮನ ಕೊಡಬೇಕಾದಂತಹ ಸಚಿವರು ಇಂತಹ ಬೇಜವಾಬ್ದಾರಿತನವಂತ ಹೇಳಿಕೆಯನ್ನು ನೀಡ್ತಾ ಇರ್ತಾರೆ. ನಮ್ಮ ಕರಾವಳಿಯ 2 ಜಿಲ್ಲೆಗಳ ಮಟ್ಟಿಗೆ ಉಡುಪಿ ಮತ್ತು ಮಂಗಳೂರು ಜಿಲ್ಲೆಯಲ್ಲಿ ಇದು ಇರುವಂಥ ಸಾಧಾರಣ ನಿರಂತರವಾಗಿ ಇವತ್ತು ಪ್ರತಿದಿನ ನಡೆಯುವಂತಹ ಈ ಪ್ರಕ್ಷುಬ್ಧ ವಾತಾವರಣ ಕೋಮುವಾದಕ್ಕೆ ಸಂಬಂಧಪಟ್ಟ ಹಾಗೆ ಇದಕ್ಕೆ ಯಾರು ಕಾರಣ ಅಂತೇಳಿ ಹೇಳುವುದಕ್ಕೆ ಬೇರೆ ಸಾಕ್ಷಿ ಅಗತ್ಯ ಇಲ್ಲ ಅಂತ ಕಾಣುತ್ತೆ. ಈ ನಿಟ್ಟಿನಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರಾದ ರಮಾನಾಥ್ ರೈಗಳು ಹೇಳಿರುವಂಥದ್ದು
ಅಥವಾ ಪೊಲೀಸರಿಗೆ ಖಾಸಗಿಯಾಗಿ ಒಂದು ನಿರ್ದೇಶನ, ಒಂದು ಸೂಚನೆಯನ್ನು ಕೊಟ್ಟಿರುವುದು ಅದು ಬಹಳ ಅಗತ್ಯ. ಅದು ಇವತ್ತು ಸಿಚುವೇಶನ್ ಡಿಮಾಂಡ್ಸ್. ಇವತ್ತು ಎರಡೂ ಜಿಲ್ಲೆಗಳಲ್ಲಿ ಯುವಕರು ಎಷ್ಟರ ಮಟ್ಟಿಗೆ ದಾರಿ ತಪ್ಪಿದ್ದಾರೆ. ಗೋರಕ್ಷಣೆಯ ಬಗ್ಗೆ ಇರ್ಬೋದು, ಹಿಂದುತ್ವದ ಬಗ್ಗೆ ಇರ್ಬೋದು, ಎಂಥ ಒಂದು ವಿಕೃತವಾದ ಮಾಹಿತಿಗಳನ್ನು ಅವರು ಪಡ್ಕೊಂಡು ಅಷ್ಟೇ ವಿಕೃತವಾಗಿ ವರ್ತಿಸ್ತಾ ಇರೋದು, ಅಮಾಯಕರು ಸಾವು ನೋವಿಗೆ ತುತ್ತಾಗೋದು, ಅಮಾಯಕರ ಮೇಲೆ ಕೇಸ್ಗಳಾಗೋದು, ಒಟ್ಟಿನಲ್ಲಿ ಎರಡು ಜಿಲ್ಲೆಗಳ ಶಾಂತಿ ಯಾವ ಹೊತ್ತಿನಲ್ಲಿಯೂ ಕದಡಬಹುದು, ಯಾವ ಹೊತ್ತಿನಲ್ಲಿಯೂ ಹಿಂಸೆ ರಕ್ತ ಆಗಬಹುದು ಅನ್ನುವಂಥ ಸ್ಥಿತಿ ನೆಲೆಸಿದರೆ ಇದಕ್ಕೆ ಕಾರಣ ಯಾರು ಅನ್ನೋದಕ್ಕೆ ಯಾರು ಹೇಳಬೇಕಾಗಿಲ್ಲ. ಇದು ಕಲ್ಲಡ್ಕ ಪ್ರಭಾಕರ್ ಭಟ್ ಇರ್ಬೋದು, ಕುಂದಾಪುರದಲ್ಲಿ ಸುಬ್ರಹ್ಮಣ್ಯ ಹೊಳ್ರು ಇರ್ಬೋದು, ಇವರೆಲ್ಲ ಹಿನ್ನೆಲೆಯಲ್ಲಿ ನಿಂತು ಆಡಿಸ್ತಾರೆ. ಅಮಾಯಕ ಬ್ರಾಹ್ಮಣೇತರ ಹುಡುಗರು ಇವರ ಮಾತುಗಳಿಗೆ ಮನಸೋತು ಅಥವಾ ಬಲಿಯಾಗಿ ಇವರು ಇಂಥ ಒಂದು ಹಿಂಸಾತ್ಮಕವಾದಂಥ ತಮ್ಮ ಭಾವನೆಗಳನ್ನು ವಿಕೃತವಾಗಿ ತೋರ್ಪಡಿಸುವಂಥ ಚಟುವಟಿಕೆಗೆ ಬಂದಿದ್ದಾರೆ. ಇದೇನು ಗುಟ್ಟಲ್ಲ, ಇದು ಓಪನ್ ಸೀಕ್ರೆಟ್. ಇದಕ್ಕೆ ನೀವು ನಂಗೆ ಮಾಹಿತಿ ತಂದು ಕೊಡ್ತೀರಾ, ಇದಕ್ಕೆ ಕಾನೂನು ಆಧಾರಗಳಿದೆಯಾ ಅಂತ ನೀವು ಹೀಗೆ ಪ್ರಶ್ನಿಸಿದರೆ ನಾನು ಉತ್ತರ ಕೊಡಲಾರೆ. ಬಟ್ ಈ ನಮ್ಮ ಎರಡೂ ಜಿಲ್ಲೆಗಳಲ್ಲಿ ಇಲ್ಲಿನ ಪರಿಸ್ಥಿತಿಯನ್ನು ಅವಲೋಕಿಸುವ, ಇದರ ಬಗ್ಗೆ ಚಿಂತಿತರ. ಎಸ್ ವೀಕ್ಷಕರೇ, ಒಟ್ಟಿನಲ್ಲಿ ಈ ಇಡೀ ಪ್ರಕರಣ ಏನಿದೆ ಇದು ಬಹುಶಃ ಕರಾವಳಿಯನ್ನ ಕಾಡ್ತಾ ಇರುವಂತಹ ಕೋಮುವಾದದ ಬೆಡಂಬೂತ ಏನಿದೆ ಇದರ ಬಗ್ಗೆ ನಾವು ಮತ್ತೊಮ್ಮೆ ಪರಾಮರ್ಶಿಸಬೇಕು. ಯಾಕೋಸ್ಕರ ಕರಾವಳಿ ಭಾಗದಲ್ಲಿ ಇಂಥ ಒಂದು ಪ್ರಕ್ಷುಬ್ಧವಾದಂತಹ ವಾತಾವರಣ, ಯಾವತ್ತೂ ಕೂಡ ಅಶಾಂತಿ, ಕಲ್ಲು ತೂರಾಟ, ಅಲ್ಲಲ್ಲಿ ಕರ್ಫ್ಯೂಗಳು ಜಾರಿಯಾಗ್ತವೆ. ವಿಶೇಷವಾಗಿ ಈ ಗೋ ಹತ್ಯೆಯ ವಿಚಾರದಲ್ಲಿರ್ಬೋದು ಅಥವಾ ಒಂದು ರೀತಿಯಲ್ಲಿ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರೇ ಈ ಇಷ್ಟು ಚಟುವಟಿಕೆಗಳ ಮೂಲ ಕೇಂದ್ರ ಬಿಂದು ಯಾಕಾಗಿದ್ದಾರೆ ಇದರ ಬಗ್ಗೆ ಕೂಡ ಚರ್ಚೆಯನ್ನು ಮಾಡಬೇಕು. ಇದಕ್ಕೋಸ್ಕರ ಮೂವರು ವಿಶೇಷ ಅತಿಥಿಗಳು ಈ ಸಂದರ್ಭದಲ್ಲಿ ನನ್ನೊಂದಿಗೆ ಸ್ಟುಡಿಯೋದಲ್ಲಿದ್ದಾರೆ. ಮೊದಲನೇದಾಗಿ ಪತ್ರಕರ್ತರಾಗಿರುವಂತಹ ಶಶಿಧರ್ ಹೆಮ್ಮಾಡಿ ಅವರು ನಮ್ಮೊಂದಿಗಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಇದ್ದೇನೆ. ಸರ್ ನಮಸ್ತೆ. ಅದೇ ರೀತಿಯಾಗಿ ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಕುಯಿಲಾಡಿ ಸುರೇಶ್ ನಾಯ್ಕ ಅವರಿದ್ದಾರೆ. ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಇದ್ದೇನೆ. ಸಂಸ್ಕಾರ ಭಾರತೀಯ ಜಿಲ್ಲಾ ಸಂಚಾಲಕರಾಗಿರುವಂತಹ ವಾಸುದೇವ್ ಭಟ್ ಅವರಿದ್ದಾರೆ. ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಇದ್ದೇನೆ. ಸರ್ ನಮಸ್ತೆ. ನಾನು ಶಶಿಧರ್ ಹೆಮ್ಮಾಡಿ ಅವರನ್ನೆಲ್ಲ ಆರಂಭಿಸಬೇಕು. ಸರ್, ಇದು ಒಟ್ಟು ಈ ಒಂದು ಏನು ವಿವಾದ ಈಗ ಎದ್ದಿದೆ, ಬಹುಶಃ ಚುನಾವಣೆಯನ್ನ ಗಮನದಲ್ಲಿಟ್ಟುಕೊಂಡು ಎರಡೂ ಪಕ್ಷಗಳು ಹೆಣೆದಿರುವಂತಹ ಒಂದು ಸಂಚು ಆಗಿರಬಹುದಲ್ವಾ ಇದು ಅಂತ? ಇಲ್ಲ, ಈ ಸಂಚು ಇತ್ಯಾದಿಗಳ ಬಗ್ಗೆ ಆಯಾ ಪಕ್ಷದವರೇ ಮಾತಾಡಬೇಕು. ಆದರೆ ರಮಾನಾಥ್ ರೈ ಅವರು ಏನು ಒಂದು ಇವತ್ತು ಹೇಳಿಕೆ ಕೊಟ್ಟಿದ್ದಾರೆ. ನೀವು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅವರೊಂದು ಪ್ರಾಮಿಸ್ ಮಾಡಿದ್ರು, ಮತ್ತೆ ಸಿದ್ದರಾಮಯ್ಯ ಕೂಡ, ನಾವು ಅಧಿಕಾರಕ್ಕೆ ಬಂದ್ರೆ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರನ್ನ ಬಂಧಿಸಿ ನಾವು ಕೇಸ್ ಹಾಕ್ತೇವೆ, ಜೈಲಿಗೆ ಹಾಕ್ತೇವೆ ಅಂತ ಸಿದ್ದರಾಮಯ್ಯ ಅವರೇ ಸ್ವತಃ ಹೇಳಿದ್ರು. ನಾವು ಕರ್ನಾಟಕದಲ್ಲಿ ಇವತ್ತು ಏನು ವಿದ್ಯಮಾನಗಳು ನಡೀತಾ ಇದೆ ಅದನ್ನ ಗಮನದಲ್ಲಿಟ್ಕೊಂಡು ಪ್ರತಿನಿತ್ಯವೂ ನಮ್ಮ ಅನೇಕ ಜನ ಕೇಳ್ತಾ ಇದ್ರು, ಕಾಂಗ್ರೆಸ್ ಸರ್ಕಾರ ಎಲ್ಲಿದೆ, ಸಿದ್ದರಾಮಯ್ಯ ಎಲ್ಲಿದ್ದಾರೆ. ಇವತ್ತು ಆ ಚುನಾವಣೆಯ ಸಂದರ್ಭದಲ್ಲಿ ಏನು ಹೇಳಿದ್ರು, ಇವತ್ತು ನಾವು 4 ವರ್ಷದ ಹಿಂದಿನ ಭಾಷಣಗಳನ್ನ ರಮಾನಾಥ್ ರೈ ಅವರು ತಗೊಂಡ್ರೆ ಅಥವಾ ಸಿದ್ದರಾಮಯ್ಯ ಅವರು ಹೇಳಿಕೆಗಳನ್ನು ತಗೊಂಡ್ರೆ ಪ್ರಭಾಕರ್ ಭಟ್ ಅವರನ್ನ ಬಂಧಿಸಬೇಕು ಯಾಕೆ ಅಂತ ಅಲ್ಲ, ಸುಮ್ನೆ ವಿನಾಕಾರಣ ಯಾರು ಬಂಧಿಸಿ ಅಂತ ವಿದ್ಯಾ ಕೇಂದ್ರವನ್ನ ನಡೆಸಿಕೊಂಡಿರೋರು, ಸಾಮಾಜಿಕ ಸಂಘಟನೆಗಳಲ್ಲಿ ತೊಡಗಿಸಿಕೊಂಡವರು, ಅವ್ರು ಮಾಡಿರುವಂತ ತಪ್ಪೇನು ಅನ್ನುವಂಥದ್ದನ್ನ ಪ್ರಶ್ನೆ ಮಾಡ್ತಾರೆ. ತಪ್ಪೇನನ್ನುವಂಥದ್ದು ಕಲ್ಲಡ್ಕ ಪ್ರಭಾಕರ ಭಟ್ರು ಮಾಡಿರುವ ತಪ್ಪಲ್ಲ, ಅದೊಂದು ಘೋರ ಪಾಪ ಅಂತ ಹೇಳ್ಬೋದು. ಅದಕ್ಕೆ ತಪ್ಪಂತ ಹೇಳಲಿಕ್ಕೆ ಆಗುದಿಲ್ಲ. ಇಡೀ ಕರಾವಳಿಯ 2 ಜಿಲ್ಲೆಗಳನ್ನ ಸಂಪೂರ್ಣ ಕೋಮು ಒಂದು ಸಂಘರ್ಷದ ವಾತಾವರಣವನ್ನ ಇಲ್ಲಿ ನಿರ್ಮಾಣ ಮಾಡಿ ಹಿಂದೂ ಮುಸ್ಲಿಮರ ನಡುವೆ ಸದಾ ದ್ವೇಷದ ಕಿಚ್ಚನ್ನ ಹಚ್ತಾ ಇರುವಂತ ಪ್ರಭಾಕರ್ ಭಟ್ರು ಎಲ್ಲಾ ಕಾರಣದಿಂದಲೂ ಜೈಲಲ್ಲಿ ಇರಲಿಕ್ಕೆ ಅರ್ಹರಾದ ವ್ಯಕ್ತಿ. ಆದ್ರೆ ಇವತ್ತಿನ ತನಕ ಸೆಕ್ಯುಲರ್ ಅನ್ನತಕ್ಕಂಥ ಕಾಂಗ್ರೆಸ್ ಸರ್ಕಾರ ಏನು ಪ್ರಭಾಕರ ಭಟ್ರ ಮೇಲೆ ಒಂದು ಕೇಸ್ ಹಾಕ್ಲಿಕ್ಕೂ ಹೆದರ್ಕೊಳ್ತದೆ. ಒಂದು ಅವ್ರನ್ನ ಜೈಲಿಗೆ ಕಳಿಸುವಂತ ಒಂದು ಹೇಳಿಕೆ ಬಂದ್ರೆ ಅದಕ್ಕೆ ಕಾಂಗ್ರೆಸ್ಸಿಗರು ಕೂಡ ಧ್ವನಿಗೂಡಿಸದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಲ್ಲಿ ಕಾಂಗ್ರೆಸ್ಸಿಗರ ಒಂದು ವೈಫಲ್ಯವನ್ನು ಕಾಣ್ತಾ ಇದ್ದೇವೆ. ಬಿಟ್ರೆ 4 ವರ್ಷಗಳ ನಂತರ ಆದ್ರೂ, ಕಾಂಗ್ರೆಸ್ ಸರ್ಕಾರ ಬಂದು 4 ವರ್ಷಗಳ ನಂತರ ಆದ್ರೂ ಕನಿಷ್ಠ ಪಕ್ಷ ಪ್ರಭಾಕರ ಭಟ್ರನ್ನ ಜೈಲಿಗೆ ಕಳಿಸಬೇಕು ಅಂತ ಒಂದು ಮಾತು ಬರುತ್ತಲ್ಲ, ಅದು ಬಹಳ ಮುಖ್ಯ. ಮುಸ್ಲಿಂ ಸಮುದಾಯಕ್ಕೆ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರನ್ನ ತೋರಿಸಿ ಕಾಂಗ್ರೆಸ್ ಏನಾದ್ರೂ ಹೆದರಿಸ್ತಾ ಇದೆಯಾ? ನೋಡಿ, ಕಲ್ಲಡ್ಕ ಪ್ರಭಾಕರ್ ಭಟ್ ಅವರು ಇಷ್ಟು ಡೇಂಜರಸ್ ಇದ್ದಾರೆ, ಅವರ ಮೇಲೆ ನಾವು ಕ್ರಮ ಕೈಗೊಳ್ತೀವಿ, ನಮ್ಮನ್ನು ಆಯ್ಕೆ ಮಾಡಿ, ಈ ತರ ಅವರಿಗೆ ಏನಾದ್ರೂ ಬೆಲ್ಲ ನಕ್ಕಿಸ್ತಾ ಇದ್ದಾರಾ? ಖಂಡಿತವಾಗಿ ಇಲ್ಲ. ಅಂತ ಮುಸ್ಲಿಮರು ಈಗ ಏನಿಲ್ಲ. ಯಾಕೆಂದ್ರೆ ಹೇಳಿಕೆ ಕೊಟ್ಟಿರೋದು ಕೂಡ ಅವರ ಮುಂದೆನೆ SP ಅವರನ್ನ ಕರೆಸಿ ಅವರಿಗೆ ಹೇಳಿಕೆ ಕೊಟ್ಟಿರೋದು. ಅಂದ್ರೆ ಮುಸ್ಲಿಂ ಓಲೈಕೆಗೆ ಈ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರನ್ನ ಬಳಸ್ತಾ ಇದೆಯಾ ಕಾಂಗ್ರೆಸ್?
ಮುಸ್ಲಿಂ ಓಲೈಕೆಗೆ ಪ್ರಭಾಕರ ಭಟ್ರನ್ನ ಬಳಸ್ತಕ್ಕಂತ ಅಗತ್ಯವೇ ಇಲ್ಲ. ಯಾಕೆಂದ್ರೆ ಪ್ರಭಾಕರ ಭಟ್ರ ವಿರುದ್ಧ ಕ್ರಮ ಕೈಗೊಳ್ಳುತ್ತೇವೆ ಅಂದ ಕೂಡಲೇ ಮುಸ್ಲಿಮರು ನಂಬಿ ಹೇಳಿದ್ರೆ ಆಶ್ವಾಸನೆ ಕೊಟ್ಟಿದ್ರು, ಖಂಡಿತ ಆಶ್ವಾಸನೆ ಕೊಟ್ಟಿದ್ರು. ಪ್ರಶ್ನೆ ಮಾಡ್ತಾ ಇದ್ದಾರೆ ಎಲ್ರು, ಯಾಕೆ ಮಾಡ್ತಾ ಇಲ್ಲ ಅಂತ. ಇದು ಬರೀ ಮಾತಾಗಬಾರ್ದು. ಏನು ಇವತ್ತು ರಮಾನಾಥ್ ರೈ ಅವ್ರು ಹೇಳಿದ್ದಾರೆ, ಅಲ್ಲಿ ಹೇಳಿದ್ದು ಕೂಡ ತಪ್ಪುಂಟವ್ರು. ನೀವು ಹಾಕಿ ಅಲ್ಲ, ನೀವು ಹಾಕದೇ ಇದ್ರೆ ನಾನು ನಿಮ್ಮ ವಿರುದ್ಧ ಕ್ರಮ ಕೈಗೊಳ್ತೇನೆ ಅಂತ SP ಅವರಿಗೆ ಎಚ್ಚರಿಕೆ ಕೊಡ್ಬೇಕಿತ್ತು ಅವರು. ಅದನ್ನ ಬಿಟ್ಟು ರಮಾನಾಥ್ ರೈ ಅವರು ಇಷ್ಟೇ ಹೇಳಿದ್ದಾರೆ, ಏನು ನೀವು ಹಾಕಿ ಕೇಸ್ ಹಾಕಿ ಅವ್ರನ್ನ ಜೈಲಿಗೆ ಕಳಿಸಿ ಅಂತ. ಹಾಗೆ ಹೇಳೋದಲ್ಲ, ಅಂತ ಪ್ರಕರಣವನ್ನು ಹಾಕಿ ಅವ್ರನ್ನ ಜೈಲಿಗೆ ಕಳಿಸದೇ ಇದ್ರೆ ನಾನು ನಿಮ್ ವಿರುದ್ಧ ಕ್ರಮ ಕೈಗೊಳ್ತೇನೆ ಅಂತ ಅವರಿಗೆ ಎಚ್ಚರಿಕೆ ಕೊಡಬೇಕಿತ್ತು. ಅದನ್ನು ಮಾಡಲಿಲ್ಲ. RSS ಇಡೀ ಈ ಒಂದು ಕರಾವಳಿ ಭಾಗದಲ್ಲಿ ಅವರೊಬ್ರು ಬೈಟ್ ಕೊಡುವಾಗ ಕೂಡ ಹೇಳಿದ್ರು, ಈ ಜನಿವಾರಧಾರಿಗಳು ಸಣ್ಣ ಪುಟ್ಟ ಜಾತಿಯವರನ್ನ ಎತ್ತಿ ಕಟ್ಟುವಂತದ್ದು ಮುಸಲ್ಮಾನರ ವಿರುದ್ಧ, ಯಾರು ಕೂಡ ಇವ್ರು ಎದುರು ಬೀಳೋದಿಲ್ಲ. ಕಲ್ಲಡ್ಕ ಪ್ರಭಾಕರ್ ಭಟ್ ಅವರಿರ್ಬೋದು, ವಾಸುದೇವ್ ಭಟ್ ಅವರಿರ್ಬೋದು, ಸುಬ್ರಹ್ಮಣ್ಯ ಹೊಳ್ಳ ಅವರಿರ್ಬೋದು, ಇವ್ರು ಕೇವಲ ಭಾಷಣ ಮಾಡ್ತಾರೆ ಬಿಟ್ರೆ ಇವ್ರು ಯಾರು ಹೋರಾಟಕ್ಕೆ ಹೋಗುವವರಲ್ಲ. ಎಲ್ಲವೂ ಮಾಡಬೇಕಾದಿಲ್ಲ. ಬೌದ್ಧಿಕ ಶಕ್ತಿಯನ್ನು ನಮಗೆ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ನಮಗೆ ಹೆಮ್ಮೆ ಇದೆ. ಬ್ರಾಹ್ಮಣರು ಆ ಕಾರಣಕ್ಕೆ ಸಮಾಜದಲ್ಲಿ ಏನೋ ಸ್ವಾರ್ಥಭೂಯಿಷ್ಠರಾಗಿ ಬ್ರಾಹ್ಮಣರು ಕೆಲಸ ಮಾಡಿದ್ದಲ್ಲ. ಸಂದರ್ಭ ಬಂದ ಹಾಗೆ ಬೌದ್ಧಿಕತೆಯ ನೆಲೆಯಲ್ಲಿ ಧೀಮಂತಿಕೆಯ ನೇತೃತ್ವವನ್ನು ಸಮಾಜಕ್ಕೆ ಕೊಟ್ಟಿದ್ದೇವೆ. ಇದು ಜಾತಿಗೆ ಮಾತ್ರ ಸಂಬಂಧಪಟ್ಟ ಪ್ರಶ್ನೆ ಅಲ್ಲ. ಇದು ಅವ್ರು ಒಂದು ಮಾತು ಹೇಳಿದ್ದು ಸರಿ, ಹೇಳಬೇಕಿತ್ತು, ಆದೇಶ ಕೊಡಬೇಕಿತ್ತು, ನೀವು ಬಂಧಿಸಿ, ಯಾಕೆ ಮಾಡಲಿಲ್ಲ? ಅಲ್ಲಿಯೇ ಓಲೈಕೆ ಇರುವುದು. ರಮಾನಾಥ್ ರೈಗಳಿಗೆ ಓಲೈಕೆ ಅಗತ್ಯತೆ ಬಿದ್ದದ್ದೇ ಅಲ್ಲಿ. ನಮ್ಮ ಹತ್ರ ಇಡೀ ಜಿಲ್ಲೆ ಇವತ್ತು ಕೇಳ್ತಾ ಇರುವ ಪ್ರಶ್ನೆ ಒಂದೇ ತಾನೇ, ಅಧಿಕಾರ ನಿಮ್ಮ ಹತ್ರ ಇದೆ, ಸೂಕ್ತ ಸಾಕ್ಷ್ಯಾಧಾರಗಳು ನಿಮ್ಮ ಹತ್ರ ಇದೆ ಅಂತ ಆದ್ರೆ ತನಿಖೆ ಮಾಡಿ, ಬಂಧಿಸಿ. ನಿಮ್ ಪ್ರತಿಭಟನೆಗಳು ಯಾಕೆ ಹಾಗಾದ್ರೆ? ಪ್ರತಿಭಟನೆ ಖಂಡಿತ ಮಾಡ್ತೇವೆ ಸ್ವಾಮಿ. ನಾವೇನ್ ಕೈಕಟ್ಟಿ ಬೆಲೆ ಕಟ್ಟಿ ಕೂತ್ಕೊಳ್ಳಿ. ಹಿಂದೂಗಳಿಗೆ ಸ್ವಾಭಿಮಾನ ಇಲ್ವಾ? ಈ ನೆಲದಲ್ಲಿ ಬಂಧಿಸಿ ಅಂತ ಪ್ರತಿಭಟನೆ ಮಾಡಿ ನೀವು. ಖಂಡಿತ ನಾವು ಅದನ್ನು ಕೇಳ್ತಾ ಇದ್ದೇವಲ್ಲ, ಮಾಡ್ಲಿ, ಯಾಕೆ ಮಾಡ್ಲಿಲ್ಲ? ಕರಾವಳಿಯಲ್ಲಿ ಕೋಮು ಸೌಹಾರ್ದತೆಯನ್ನ ಆ ಮನುಷ್ಯ ಕೆದಡ್ತಾ ಇದ್ರೆ ಅವ್ರನ್ನ ಬಂಧಿಸಿ, ಅವರ ತಪ್ಪಿದ್ರೆ ಬಂಧಿಸಿ ಅಂತ ಹೇಳಿ. ನಿಮ್ಮ ಹತ್ರ ಸಾಕ್ಷಿಗಳ ಆಧಾರ ಇದ್ರೆ ಮಾಡಿ ಸ್ವಾಮಿ. ಕಾನೂನನ್ನು ನಾವು ಯಾವತ್ತೂ ಧಿಕ್ಕರಿಸಲಿಲ್ಲ. ಕಾನೂನನ್ನು ಒಪ್ಪಿಕೊಂಡೇ ಬದುಕಿದ್ದೇವೆ. ಈ ದೇಶ ನಮ್ಮದು ಅಂತ ಒಪ್ಪಿಕೊಂಡಿದ್ದೇವೆ, ಈ ದೇಶ ನಮ್ಮದು ಅಂತ ಅಪ್ಪಿಕೊಂಡಿದ್ದೇವೆ. ಕಲ್ಲಡ್ಕ ಪ್ರಭಾಕರ ಭಟ್ರಂತವರು ಸಮಾಜಕ್ಕೆ ಬೇಕಾದಂತ ಆ ನೆಲೆಯಲ್ಲಿ ಸಮಾಜಕ್ಕೆ ಒಂದು ಜಾಗೃತ ಸ್ವಾಭಿಮಾನವನ್ನು ಮುಟ್ಟಿಸುವ ಕೆಲಸ ಮಾಡ್ತಾ ಇದ್ದಾರೆ. ಕಲ್ಲಡ್ಕ ಪ್ರಭಾಕರ್ ಭಟ್ ಅವರು ನಮ್ಮ ಸಂವಿಧಾನ, ನಮ್ಮ ಕಾನೂನು ಚೌಕಟ್ಟಿಂದ ಅತೀತರವರು. ಖಂಡಿತ ಅಲ್ಲ, ನಾವದನ್ನು ಯಾವತ್ತೂ ಹೇಳಿಲ್ವೇ. ನಾವ್ ಯಾವತ್ತಿದ್ರೆ ಬಂಧಿಸಿ ಅಂತ ಹೇಳಿ ಬಿಜೆಪಿ ರಾಜ್ಯಾಧ್ಯಕ್ಷರು ಹೇಳ್ತಾರೆ. ಇದೇನು ಸರ್ ಅಂದ್ರೆ ಒಂದು ಓಲೈಕೆ ಮಾಡ್ತಾ ಇದೆ. ನಿಮ್ಗೆ ಅಧಿಕಾರ ಇದೆ ಅಂತ ಅದು ನೀವು ಆ ಕೆಲಸ ಮಾಡ್ಬೇಕಿತ್ತ. ಇವರೇ ಹೇಳ್ತಾರೆ ಒಂದು ಪ್ರಶ್ನೆ, 4 ವರ್ಷ ಆಗ್ಲಿಲ್ಲ, 5ನೇ ವರ್ಷಕ್ಕೆ ಯಾಕೆ ಹೊರಟ್ರಿ? ಇಲೆಕ್ಷನ್ ಇಯರ್ ನನ್ನ ಪ್ರಶ್ನೆ. ಆ ವಿಡಿಯೋ ವೈರಲ್ ಆದಾಗ ನಾನು ನೋಡಿದೆ. ಒಂದಷ್ಟು ಕಾರ್ಯಕರ್ತರನ್ನ ಕೂತ್ಕೊಳಿಸಿ ಒಬ್ಬ ಜಿಲ್ಲಾ ಉಸ್ತುವಾರಿ ಸಚಿವ ಅತ್ಯಂತ ಸೂಕ್ಷ್ಮ ವಿಚಾರ, ಅದು ಬಂಧನ ಅಥವಾ ಎರಡನೇದಿರ್ಬೋದು, ಒಬ್ಬ SP ಹತ್ರ ಅಷ್ಟು ಓಪನ್ ಮಾತಾಡ್ಬೇಕಂತಾದ್ರೆ ಇದು ಜನರನ್ನ ಮರಳು ಮಾಡುವ ಅಥವಾ ಒಂದು ವರ್ಗದವರನ್ನ ಏನ್ ಹೇಳ್ತಾರೆ ಓಲೈಸುವ ವಿಚಾರ ಅಲ್ಲದೆ ಇದು ಬಂಧಿಸುವಂತ ತಾಕತ್ ಅವ್ರಿಗಿಲ್ಲ. ಇದು ಖಾಲಿ ಓಲೈಸುದು. ಇಲ್ದಿದ್ರೆ SP-ಗೆ IB ಕರೆದು ಮಾತಾಡಬಹುದು, ಅಥವಾ ಒಂದು ಸಿಂಗಲ್ ರೂಮಲ್ಲಿ ಕೂತ್ಕೊಂಡು ಮಾತಾಡಬಹುದು, ಅಥವಾ ಏನೋ ಮಾಡ್ಬೋದು. ಅವರಿಗೆ ಬಂಧನ ಮತ್ತೆ ಅಲ್ಲ, ಈಗ ಜನರಿಗೆ ಒಂದು ಅಪನಂಬಿಕೆ ಇರುತ್ತೆ, ನಮ್ಮ ಸಚಿವರು SP ಅವ್ರ ಹತ್ರ ಮಾತಾಡಿದಾರೋ ಇಲ್ವೋ ಅಂತ, ಅದಕ್ಕೆ ಜನರ ಎದುರಲ್ಲೇ ಹೇಳ್ಬಿಟ್ಟಿದ್ದಾರೆ. ಇದು ಅಪನಂಬಿಕೆ ಅಲ್ಲ, ಇದನ್ನ ಇನ್ನಷ್ಟು ಕೆರಳಿಸುವಂತ ಕೆಲಸ. ಯಾವ ತರ ಮುಸ್ಲಿಮರನ್ನ ಇವರು ಓಲೈಸ್ತಾರೋ ಅದೇ ತರ ಹಿಂದೂ ಕಾರ್ಯಕರ್ತರನ್ನ ಕೆರಳಿಸುವಂತ ಕೆಲಸ ಕೂಡ ರಮಾನಾಥ್ ಮಾಡ್ತಾ ಇದ್ದಾರೆ ಚರ್ಚೆಯಲ್ಲಿ. ನನ್ನ ಮೂಲಭೂತ ಪ್ರಶ್ನೆ ಇರುವುದು, ಈಗ ಚುನಾವಣೆ ವರ್ಷ, ಕಾಂಗ್ರೆಸ್ಸಿಗೆ ಒಂದಷ್ಟು ಮೇವು ಬೇಕು. ಇದನ್ನ ಒಂದಷ್ಟು ನಾವು ಕಳೆದ 4 ವರ್ಷದಲ್ಲಿ ಬಂಧನ ಮಾಡಲಿಲ್ಲ. ಈ ಸರಿ ಬಂಧನ ಮಾಡಬೇಕಾದ್ರೆ ಸೆಕ್ಷನ್ ಇದೆ, ಕಾನೂನು ಇದೆ, ಅದರ ಪ್ರಕಾರ ಕೇಸ್ ಫೈಲ್ ಆಗಬೇಕು, FIR ಆಗಬೇಕು. ನೇರವಾಗಿ ನೀವು ಬಂಧನ ಮಾಡಿ ಅಂತ ಹೇಳಿ ಇದೇನು ಗೊಂಬೆ ಅಲ್ಲ, ಇದು ಕವಾಟಲ್ಲಿಟ್ಟು ಗೊಂಬೆ ಅಲ್ಲ ಕಲ್ಲಡ್ಕ ಪ್ರಭಾಕರ್ ಭಟ್ರು. ಇಡೀ ನಮ್ಮ ಸಮಾಜದ ಹಿಂದೂ ಸಮಾಜವನ್ನ ಪ್ರತಿನಿಧಿಸುವ ಮತ್ತೆ ನಮ್ಮ ಹಿಂದೂ ಸಮಾಜವನ್ನ ಏನ್ಹೇಳ್ತಾರೆ ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆ ನಿಮ್ಮ ಹಿಂದೂ ಸಮಾಜದಲ್ಲಿ ನಾನು ಸಹ ಹಿಂದೂ, ನನ್ನನ್ನು ಪ್ರತಿನಿಧಿಸ್ತಾ ಇಲ್ಲ. ಸಂಘ ಪರಿವಾರವನ್ನು ಹಿಂದೂಗಳು ಎಲ್ಲರೂ ಹಿಂದೂಗಳೇ. ರಮಾನಾಥ್ ರೈ ಹಿಂದೂ ಅಲ್ವಾ? ಕಾಂಗ್ರೆಸ್ಸಿನಲ್ಲಿರುವವರು ಹಿಂದೂಗಳಲ್ವಾ? ಹಿಂದೂಗಳಿರ್ಬೋದು,
ಅದ್ರಲ್ಲಿ ನಾವು ಸ್ವಾಭಿಮಾನಿ ಹಿಂದೂಗಳು ಅಂತ ನಾನು ಪುನಃ ಹೇಳ್ತಾ ಇದ್ದೇನೆ. ಯಾಕೆ ಹೇಳ್ತಾ ಸ್ವಾಭಿಮಾನಿ ಹಿಂದೂಗಳು ಹಿಂದೂಗಳನ್ನ ಪ್ರವೀಣ್ ಪೂಜಾರಿಯ ಕೊಲೆ ಆರೋಪಿ ಪ್ರಧಾನ ಆರೋಪಿ ಆಗಿರ್ತಕ್ಕಂತ ಅರವಿಂದ ಕೋಟೇಶ್ವರ ಬಂದು ಭಾಷಣ ಮಾಡ್ತಾರೆ ಪ್ರಭಾಕರ್ ಭಟ್ರ ಪರವಾಗಿ. ಯಾವ ಸ್ವಾಭಿಮಾನದ ಬಗ್ಗೆ ಮಾತಾಡ್ತಾ ಇದ್ದೀರಿ? ಒಬ್ಬ ಹಿಂದೂವನ್ನ ಕೊಂದ ಆರೋಪಿ ನಿಮ್ಮ ಕಲ್ಲಡ್ಕ ಪ್ರಭಾಕರ್ನ ಭಟ್ರನ್ನ ಸಮರ್ಥಿಸಿ ಮಾತಾಡ್ತಾನೆ ಅಂತ ಆದ್ರೆ ಕನಿಷ್ಠ ಪಕ್ಷ ಅವನನ್ನ ಹಿಂದೂ ಜಾಗರಣ ವೇದಿಕೆ ಅಧ್ಯಕ್ಷ ಸ್ಥಾನದಿಂದ ವಿಚಾರಣೆ ಆಗೋ ತನಕ ಆದ್ರೂ ನಿಮ್ಗೆ ಕೆಳಗಿಳಿಸ್ಲಿಕ್ಕೆ ಆಗಿಲ್ಲ ಅಂದ್ರೆ ಯಾವ ಸ್ವಾಭಿಮಾನಿ ಹಿಂದೂಗಳ ಬಗ್ಗೆ ಮಾತಾಡ್ತಾ ಇದ್ದೀರಿ? ಹರೀಶ್ ಪೂಜಾರಿಯನ್ನ ಕೊಲೆ ಮಾಡಿದವ್ರು ಯಾರು? ಯಾವ ಸ್ವಾಭಿಮಾನಿಗಳ ಬಗ್ಗೆ ಮಾತಾಡ್ತಾ ಇದ್ದೀರಿ? ಕಾನೂನು ಪ್ರಕಾರ ಮಾತಾಡ್ತಾರ? ಪ್ರಭಾಕರ ಮಾತಾಡ್ತಾರ? ಒಂದೇ ಒಂದು ಕಾಂಗ್ರೆಸ್ ನ ನಾಯಕರು ಹೋದ್ರ ಆ ಬಗ್ಗೆ ಈ ಪತ್ರಕರ್ತರಾಗ್ಲಿ ಸ್ವಾಮಿ ಅವರ ಮನೆಗೆ ಹೋಗಿ, ನಾನು ಕಾಂಗ್ರೆಸ್ ಪರವಾಗಿ ಬಂದವನಲ್ಲ, ನಾನು ಒಬ್ಬ ವಿಚಾರವಾದಿಗೆ ಬಂದವನು. ಎಲ್ಲರೂ ಹೋಗಿದ್ದಾರೆ. ರಮಾನಾಥ್ ರೈ ಅವರು ಹೋಗಿದ್ದಾರೆ, ಅವರೇ ಹೋಗಿದ್ದಾರೆ. ಕಾಂಗ್ರೆಸ್ ನ ಸ್ವತಃ ಅಲ್ಲಿಯ ಮಂತ್ರಿಗಳಾಗಿನ ಮಂತ್ರಿಗಳು ಹೋಗಿಲ್ಲ. ಸ್ವಾಮಿ ಗೂಗಲ್ ಸರ್ಚ್ ಮಾಡಿ ನೋಡಿ, ಗೂಗಲ್ ಸರ್ಚ್ ಮಾಡಿ ನೋಡಿ, ಹೋಗಿದ್ದಾರೆ ಹೇಳ್ತಾ ಇದ್ದಾರೆ. ಗೂಗಲ್ ಸರ್ಚ್ ಮಾಡಿ ನೋಡಿ, ನಾವೇ ನ್ಯೂಸ್ ಹಾಕಿದ್ದೇವೆ. ಇವರು ಹೋಗಿದ್ದಾರೆ ಇಲ್ವಲ್ಲ, ಕಾಂಗ್ರೆಸ್ ನವರು ಹೋಗಿದ್ದಾರೆ, ಕಾಂಗ್ರೆಸ್ನವರು ಹೋಗಿದ್ದಾರೆ, ರಮಾನಾಥ್ ರೈ ಅವರು ಹೋಗಿದ್ದಾರೆ. ಹೋಗಿ ಗೂಗಲ್ ಸರ್ಚ್ ಮಾಡಿ, ನ್ಯೂಸ್ ಸರ್ಚ್ ಮಾಡಿ. ನೋಡಿ, ಈ ಜಿಲ್ಲೆಯಲ್ಲಾಗ್ಲಿ ದೇಶದಲ್ಲಿ ಮುಸಲ್ಮಾನರಿಗೆ ಒಂದು ಕಾನೂನು, ಹಿಂದೂಗಳಿಗೆ ನಡೆಯುವುದಿಲ್ಲ. ಇದನ್ನು ಸಹಿಸಿ ಸಾಕಾಗಿದೆ ನಮ್ಗೆ. ಇದು ಪ್ರಶ್ನೆ ಇಲ್ಲ, ಇಲ್ಲಿ ಎಲ್ಲವೂ ಒಂದೇ. ನಮ್ಮ ಪ್ರಶ್ನೆ ಒಂದೇ. ಇದನ್ನ ನೀವು ಓಲೈಕೆ ಮಾಡ್ಲಿಕ್ಕೆ ಹೋದ್ರೆ ಇದರ ಪರಿಣಾಮ ಬೇರೆ. ಓಲೈಕೆ ಮಾಡ್ತಾ ಇರಬಹುದು ಕಾಂಗ್ರೆಸ್ ಸರ್ಕಾರ. ಇವತ್ತು ಯಾರನ್ನಾದ್ರೂ ಓಲೈಕೆ ಮಾಡ್ತಾ ಇದ್ರೆ ಅದು ಪ್ರಭಾಕರ್ ಭಟ್ರನ್ನ ಓಲೈಕೆ ಮಾಡ್ತಿದ್ರೆ, ಬೇರೆ ಯಾರನ್ನ ಓಲೈಕೆ ಮಾಡ್ತಾ ಇಲ್ಲ. ಕಾಂಗ್ರೆಸ್ ಸರ್ಕಾರ ಪ್ರಭಾಕರ್ ಭಟ್ರನ್ನ ಓಲೈಕೆ ಮಾಡ್ತಾ ಇದೆ. ಪ್ರಭಾಕರ್ ಭಟ್ರನ್ನ ಬಂಧಿಸಬೇಕಾದ್ರೆ ಇದಕ್ಕೆ ಇವರು ಸಾಕ್ಷ್ಯಾಧಾರ ಒಟ್ಟು ಮಾಡ್ಬೇಕು. ಯಾರೋ ಉಸ್ತುವಾರಿ ಸಚಿವರು ಹೇಳಿದಂತ ಬಂಧನ ಮಾಡ್ಲಿಕ್ಕೆ ಆಗುದಿಲ್ಲ. ನೋಡಿ ಅದಕ್ಕೆ ಅವರ ಮೇಲೆ ಸೂಕ್ತ ಸಾಕ್ಷ್ಯಾಧಾರ ಬೇಕು, ಪ್ರಕರಣ ಬೇಕು. ಏನಿಲ್ಲದೆ ಬಂಧಿಸಿ ನಾನೊಬ್ಬ ಸಾಕ್ಷ್ಯಾಧಾರಗಳು ನೂರಾರು ಇವೆ ಅವರ ವಿರುದ್ಧ. ಯಾಕಂದ್ರೆ ಇವತ್ತು ಕೇವಲ ರಮಾನಾಥ್ ರೈ ಅವರು ಹೇಳಿದ್ದಲ್ಲ, ಕೇವಲ ರಮಾನಾಥ್ ರೈ ಅವರು ಹೇಳಿದ್ದಲ್ಲ. ಒಂದ್ ನಿಮಿಷ ವಾಸುದೇವ್ ಭಟ್ರೆ, ಈಗ ಹೆಮ್ಮಾಡಿ ಅವರು ನಾನು ಕೇಳ್ತಾ ಇರುವಂತದ್ದು, ಇಲ್ಲಿ ಅವರ ವಿರುದ್ಧ ಸಾಕ್ಷ್ಯಾಧಾರಗಳಿದ್ರೆ ಜಿಲ್ಲೆಯ ಪೊಲೀಸ್ ಇಲಾಖೆ ಯಾಕೆ ಅವರ ಮೇಲೆ ಕ್ರಮ ಕೈಗೊಳ್ಳುತ್ತಾ ಇಲ್ಲ? ಇರೋದು ಅವರು ಮಾತ್ರ ಅಲ್ಲ, ಇವತ್ತು ಕರಾವಳಿ ಈ ರೀತಿ ಒಂದು ಕೋಮುವಾದಿ ಶಕ್ತಿಗಳ ಕೇಂದ್ರವಾಗಿ ಬೆಳೀತಾ ಇದ್ರೆ ಅದಕ್ಕೆ ಪೊಲೀಸರು ಮತ್ತು ಸರ್ಕಾರದ ಈ ಒಂದು ನಿರ್ಲಕ್ಷ್ಯ, ಈ ಒಂದು ಏನ್ ಹೇಳ್ತೀವಿ ಅಸಡ್ಡೆ ಮತ್ತು ಈ ರೀತಿಯ ಆಕ್ಷನ್ ತಗೊಳ್ಬೇಕಾದವರು ಇನಾಕ್ಷನ್ ಮಾಡ್ತಾ ಇರೋದು, ಅದು ಮುಖ್ಯವಾಗಿ ಇವತ್ತು ಕರಾವಳಿಯಲ್ಲಿ ಈ ರೀತಿ ಪರಿಣಾಮ ಬೀರುವಂತದ್ದು. ಎಲ್ಲೆಲ್ಲಿ ಜಗದೀಶ್ ಕಾರಂತ್ ಹೋಗ್ತಾರೋ, ಎಲ್ಲೆಲ್ಲಿ ಇವರು ಯಾರು ಪ್ರಮೋದ್ ಮುತಾಲಿಕ್ ಹೋಗ್ತಾನೋ ಅಲ್ಲಿ, ಅಥವಾ ಪ್ರಭಾಕರ್ ಭಟ್ರು ಎಲ್ಲೆಲ್ಲಿ ಪ್ರತಿನಿತ್ಯ ಅವರು ಹೋಗುವ ಕಡೆ ಪೊಲೀಸರು ರೆಕಾರ್ಡಿಂಗ್ ಮಾಡ್ತಾರೆ, ಅವರು ಉದ್ರೇಕಕಾರಿಯಾಗಿ ಭಾಷಣ ಮಾಡ್ತಾರೆ, ಹಿಂದೂಗಳನ್ನು ನಿಂದಿಸ್ತಾರೆ, ಮುಸ್ಲಿಮರನ್ನು ನಿಂದಿಸ್ತಾರೆ, ಅದು ಕೂಡ ಅತ್ಯಂತ ಕೆಟ್ಟ ಶಬ್ದಗಳಲ್ಲಿ ನಿಂದಿಸ್ತಾರೆ, ಹಿಂಸೆಗೆ ಕರೆ ಕೊಡ್ತಾರೆ. ಇಷ್ಟೆಲ್ಲ ಮಾಡಿದ್ರು ಅವರ ವಿರುದ್ಧ ಯಾರು ಪೊಲೀಸರು ಸುವಮೋಟೋಗೆ ಆಕ್ಷನ್ ತಗೊಳ್ಬೇಕು ಅಂತದೊಂದು ಕಾನೂನು ಇದೆ, ಅದನ್ನು ಮಾಡ್ತಾ ಇಲ್ಲ. ಅದನ್ನು ಬಿಟ್ಕೊಂಡು ಇವತ್ತು ಕಾಂಗ್ರೆಸ್ ಸರ್ಕಾರ ಕೂಡ ಪ್ರಭಾಕರ್ ಭಟ್ರನ್ನ ಇಲ್ಲ, ನಾನು ಮುಗಿಸಲ್ಲ, ಪ್ರಭಾಕರ್ ಭಟ್ರನ್ನ ಇವತ್ತು ಕಾಂಗ್ರೆಸ್ ಯಾರನ್ನಾದ್ರೂ ಓಲೈಕೆ ಮಾಡ್ತಾ ಇದ್ರೆ ಮುಸ್ಲಿಮರನ್ನಲ್ಲ, ಅದು ಪ್ರಭಾಕರ್ ಭಟ್ರನ್ನ ಓಲೈಕೆ ಮಾಡ್ತಾ ಇದೆ. ಇಷ್ಟು ವರ್ಷಗಳ ಕಾಲ ಸರ್ಕಾರ ಕೇಂದ್ರದಲ್ಲಿರ್ಬೋದು ರಾಜ್ಯದಲ್ಲಿರ್ಬೋದು ಕಾಂಗ್ರೆಸ್ ಸರ್ಕಾರ ಇದ್ದವಾಗ ಒಂದು ಸಲ ಕೂಡ ಇವರು ಪ್ರಭಾಕರ್ ಭಟ್ರ ಒಂದು ಭಾಷಣವನ್ನು ರೆಕಾರ್ಡ್ ಮಾಡಿ ಅವ್ರ ವಿರುದ್ಧ ಕೇಸ್ ಹಾಕ್ಲಿಕ್ಕೆ ಯಾಕೆ ಸಾಧ್ಯ ಆಗ್ಲಿಲ್ಲ? ಇವತ್ತು ಪ್ರಗತಿಪರರು ಕೇಸ್ ಹಾಕಿದ್ದಾರೆ. ಏನು ಇವತ್ತು ಇವರು ರಮಾನಾಥ್ ಹೇಳುವಂತದ್ದೇನು ಹೊಸದಲ್ಲ, ಕೇಸ್ ಹಾಕಿ ಇವ್ರಿಗೆ ಜೈಲು ಕಳಿಸಿ ಅಂತ. ಪ್ರತಿಯೊಂದು ಸಂಘಟನೆ, ಯಾರು ಶಾಂತಿ ಪ್ರಿಯ ಸಂಘಟನೆಗಳಿರ್ಬೋದು, ಮುಸ್ಲಿಂ ಸಂಘಟನೆಗಳಿರ್ಬೋದು, ಕೋಮು ಸೌಹಾರ್ದ ವೇದಿಕೆ ಇರ್ಬೋದು, ಎಲ್ಲರೂ ಕೂಡ ಇವರ ವಿಡಿಯೋಗಳನ್ನ ಪೊಲೀಸ್ ಡಿಪಾರ್ಟ್ಮೆಂಟ್ ಗೆ ಕಳಿಸಿ ನೀವು ಇವರು ವಿರುದ್ಧ ಆಕ್ಷನ್ ತಗೊಳ್ಳಿ ಅಂತ ಹೇಳಿದ್ದಾರೆ. ಆದ್ರೆ ಯಾವುದೋ ಸಾಫ್ಟ್ ಹಿಂದುತ್ವ ಕಾಂಗ್ರೆಸ್ ಅನ್ನ ತಡಿತಾ ಇದೆ ಅಷ್ಟೇ. ಕಲ್ಲಡ್ಕ ಪ್ರಭಾಕರ್ ಭಟ್ ಅವರು ಕೋಮು ಸೌಹಾರ್ದ ಕದಡ್ತಾ ಇದ್ದಾರೆ, ಅವರ ಭಾಷಣಗಳಿಂದಾಗಿ ಒಂದಷ್ಟು ಸಮುದಾಯಗಳ ಮಧ್ಯೆ ಬಿರುಕುಂಟಾಗ್ತಾ ಇದೆ ಅನ್ನೋದನ್ನ ನೀವು ಒಪ್ಕೊಳ್ತಿರೋ ಇಲ್ವೋ? ಹೇಗೆ ಒಪ್ಪಲಿಕ್ಕೆ ಸಾಧ್ಯ ಇದೆ? ಒಂದು ಕ್ರಿಯೆಗೆ ಒಂದು ಪ್ರತಿಕ್ರಿಯೆ ತಾನೇ. ಸ್ವಾಭಿಮಾನವನ್ನ ಜಾಗೃತಿ ಮಾಡುವುದು ಹಿಂಸೆಗೆ ಕರೆ ಕೊಡ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಪ್ರಭಾಕರ್ ಭಟ್ ಬೇಡ, ಹೆಮ್ಮಾಡಿ ಅವರು ಗಮನಿಸಿ, ಒಬ್ಬ ರೈತನ ಮನೆಯಲ್ಲಿ ರೈತ ಕಟ್ಟಿ ಹಾಕಿದ 5 ದನಗಳನ್ನ ಮನೆ ರಾಜಾರೋಷವಾಗಿ ತೋರಿಸಿ ತೆಗೆದುಕೊಂಡು ಹೋಗ್ತಾರೆ ಅಂತ ಆದ್ರೆ ಅದು ಹಿಂಸೆ ಅಲ್ವಾ? ಅದಕ್ಕೆ ಆ ಪ್ರತಿಕ್ರಿಯೆಗೆ ಒಬ್ಬ ಸ್ವಾಭಿಮಾನಿ ಹಿಂದೂ ಪ್ರತಿಕ್ರಿಯಿಸಬೇಕಾದ ದನ ತಗೊಂಡು
ತಲವಾರು ಇಟ್ಕೊಂಡು ಹೋಗ್ತಾರೆ. ಇದೇ ಕೋಮು ಸೌಹಾರ್ದ ಒಂದು ಸ್ಟೇಟ್ಮೆಂಟ್ ಕೊಡ್ತಾರ? ಪ್ರತಿನಿತ್ಯ ಸ್ವಾಮಿ ಯಾರ್ಯಾರು ತಲವಾರು ತಗೊಂಡು ಹೋಗ್ತಾರೆ ಅವ್ರ ಮನೆಗೆ ಹೋಗಿ ಹೊಡಿರಿ, ಅದನ್ನ ಬಿಟ್ಕೊಂಡು ಬೇರೆಯವ್ರಿಗೆ ಯಾಕೆ ಹಿಂಸೆ ಕೊಡ್ತೀರಿ ಅದನ್ನ ಹೇಳಿ. ಸರ್, ಈಗ ಅವ್ರು ಹೇಳ್ತಾ ಇರುವಂತದ್ದು ಕೋಮು ಸೌಹಾರ್ದ ವೇದಿಕೆಯವರೆಲ್ಲರೂ ಒಂದು ಮತೀಯವಾದಂತ ಸಂಘಟನೆಗಳೊಂದಿಗೆ ಗುರುತಿಸಿಕೊಂಡಿದ್ದಾರೆ ಬಿಟ್ರೆ ಅದೇ ರೀತಿಯ ಮತೀಯವಾದ ಸಂಘಟನೆಗಳು ಕೋಮು ಸೌಹಾರ್ದ ವೇದಿಕೆಯಲ್ಲಿ 90% ಇರೋರು ಹಿಂದೂಗಳು, 90% ಇರುವವರು ಹಿಂದೂಗಳೇ, 10% ಮಾತ್ರ ಮುಸ್ಲಿಮರು ಇರ್ಬೋದು. ಗೊತ್ತಾಯ್ತಾ? ಆದ್ರಿಂದ ಕೋಮು ಸೌಹಾರ್ದ ವೇದಿಕೆ ಇತ್ಯಾದಿಗಳಿಗಿಂತ ಪ್ರಭಾಕರ್ ಭಟ್ರ ಬಗ್ಗೆ ಮಾತಾಡಿ. ಪ್ರಭಾಕರ್ ಭಟ್ರನ್ನ ಯಾರು ಇವತ್ತು ಬಂಧಿಸಬೇಕಿತ್ತು ಅವ್ರು ಬಂಧಿಸಲಿಲ್ಲ, ಹಿಂಸೆಗೆ ಕರೆ ಕೊಟ್ಟಿದ್ದಾರೆ. ನೂರಾರು ವಿಡಿಯೋಗಳಿವೆ. ಕರೆ ಕೊಡ್ತಾ ಇದ್ದಾರೆ. ಹಿಂಸೆ ಮಾಡುವವರ ಬಗ್ಗೆ ಮಾತಾಡುವ ಯೋಗ್ಯತೆ ಉಂಟು ಇವರಿಗೆ? ಸ್ವಾಮಿ, ಹಿಂಸೆ ಮಾಡುವವರ ಬಗ್ಗೆ ಮಾತಾಡ್ತೇವೆ, ಯೋಗ್ಯತೆ ಪ್ರಶ್ನೆ ಮಾಡಬೇಡಿ. ಯೋಗ್ಯತೆ ಎಲ್ಲರಿಗೂ ಪ್ರಶ್ನೆ ಮಾಡ್ತೇವೆ ನಾವು. ಈಗ ವಾಸುದೇವ್ ಭಟ್ರೆ ಒಂದ್ ನಿಮಿಷ, ಈಗ ಸಾಮರಸ್ಯ ಒಂದ್ ನಿಮಿಷ 2014ರಲ್ಲಿ ಕಲ್ಲಡ್ಕದಲ್ಲಿ ಸಾಮರಸ್ಯ ಸಮಾವೇಶ ಅಂತ ಒಂದು ಸಮಾವೇಶ ಆಗುತ್ತೆ. ಅಲ್ಲಿ ತುಂಬೆ ಪ್ರಕಾಶ್ ಶೆಟ್ಟಿ ಮತ್ತು ರಮನಾಥ್ ರೈ ಅವರ ಮೇಲೆ ಭಾಷಣ ಮಾಡುವಾಗ ಕಲ್ಲು ತೂರಾಟವನ್ನು ಮಾಡ್ತಾರೆ. ಕಾರ್ಯಕ್ರಮವನ್ನು ಅರ್ಧದಲ್ಲಿ ಕೈ ಬಿಡಬೇಕಾಗತ್ತೆ. ಹಾಗಾದ್ರೆ ಈ ಹಿಂಸೆಗಳಿಗೆ ಪ್ರಚೋದನೆ ಕೊಡ್ತಾ ಇರುವವರು ಯಾರು? ಅವ್ರ ಹತ್ರ ಕೇಳ್ಬೇಕು, ಪೊಲೀಸ್ ಡಿಪಾರ್ಟ್ಮೆಂಟ್ ಹತ್ರ ಕೇಳ್ಬೇಕು, ಅವ್ರ ಹತ್ರ ಕೇಳ್ಬೇಕು. ಒಂದು ವಿಚಾರ, ಕಲ್ಸಂಕದಲ್ಲಿ ಇದೇ SDP ಅವರು ಒಂದು ಬಹಳ ದೊಡ್ಡ ಸಮಾವೇಶ ಮಾಡಿದ್ರು, ನಿಮ್ಗೆ ಗೊತ್ತಿರ್ಬೋದು. ಇದೇ ಕಲ್ಲಡ್ಕ ಪ್ರಭಾಕರ್ ಭಟ್ರಿಗೆ ಇದೇ ಹಿಂದೂ ಸಂಘಟನೆಗಳಿಗೆ ಬಾಯಿ ಬಂದದ್ದು ಬೈದ್ರು. ನಾವು ಹಿಂಸೆ ಮಾಡೋದಾದ್ರೆ ಕಲ್ಸಂಕದಲ್ಲಿ ಅಡ್ಡಾಕಿ ಹೊಡಿಬೋದಿತ್ತು ನಮ್ಗೆ. ನಾವು ಹಿಂಸೆ ಮಾಡ್ಲಿಲ್ಲ, ಮಾಡ್ಲಿಲ್ಲ. ಎಲ್ಲಿ ಮಾಡಿತ್ತು ನಾವು? ಆದಿಉಡುಪಿ ಮೆತ್ತನೆ ಪ್ರಕರಣ ಅಂತ ಹೇಳಿ ರಾಜ್ಯಾದ್ಯಂತ ದೇಶಾದ್ಯಂತ ಒಂದು ಏನು ಪ್ರಕರಣ ಬಿಂಬಿಸಿದ್ರು. ಆ ಹೊತ್ತಲ್ಲಿ ಚಿತ್ತರಂಜನ್ ಸರ್ಕಲ್ ನಡೆದಂತ ಪ್ರತಿಭಟನೆ ಯೂಟ್ಯೂಬ್ ನೋಡಿ ಅಥವಾ ಅದರ CD ನಮ್ಮ ಹತ್ರ ಇದೆ. ಹಿಂದೂ ಹುಡುಗಿಯರನ್ನ ಮಂಚಕ್ಕೆ ಕರೆದ್ರಲ್ವಾ? ಎಲ್ಲಿ ಮಾತಾಡಿದ್ರೆ ನೀವು ಆವಾಗ ಎಲ್ಲಿ ಮಾತಾಡಿದ್ರೆ ಹಿಂದೂ ಹೆಂಗಸರ ಬಗ್ಗೆ, ಹಿಂದೂ ಹುಡುಗಿಯರ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡ್ತವ್ರು ಯಾರು? ಬ್ಯಾರಿ ಹುಡುಗರು ಸೆಂಟ್ ಹಾಕೊಂಡು ಬಂದು ಹಿಂದೂ ಹುಡುಗಿಯರನ್ನ ಅಟ್ರಾಕ್ಟ್ ಮಾಡ್ತಾರೆ, ಹಿಂದೂ ಹುಡುಗಿಯರು ಬ್ಯಾರಿ ಹುಡುಗರಿಂದ ಹೋಗ್ತಾರೆ ಅಂತ ಇದೇ ಕಲ್ಲಡ್ಕ ಪ್ರಭಾಕರ್ ಭಟ್. ಏನು ಹಿಂದೂ ಹೆಂಗಸರು ಬ್ಯಾರಿ ಹುಡುಗರು ಸೆಂಟ್ ಹಾಕೊಂಡ್ರು ಕೂಡ ಹೋಗುವಂತ ಮನಸ್ಥಿತಿ ಅವರು ಯಾರನ್ನ ಅವಮಾನ ಮಾಡ್ತಿದ್ದಾರೆ ಇವ್ರು? ಇದನ್ನ ಪ್ರಶ್ನೆ ಮಾಡಿ. ಹಿಂದೂಗಳನ್ನು ಕಲ್ಲಡ್ಕ ಪ್ರಭಾಕರ್ ಭಟ್ ಅವರು ಆತರ ಹೇಳ್ತಾ ಇದ್ದಾರೆ. ಅಂದ್ರೆ ಹಿಂದೂ ಹುಡುಗಿಯರು ಸರಿ ಇಲ್ಲ. ಇವರ ಬನ್ನಡದ ಕನ್ನಡಕಕ್ಕೆ ಸೌಹಾರ್ದ ಅಂತ ಹೇಳುವಂತದ್ದು ನಿಮ್ಗೆ ವಿಡಿಯೋಸ್ಗಳನ್ನು ಕೊಡ್ತೇವೆ, ಸಾಕ್ಷಿ ಕೊಡ್ತೇವೆ. ನೀವು ಇವತ್ತು ಸರ್ಕಾರದ ಹತ್ರ ಕಲ್ಲಡ್ಕ ಪ್ರಭಾಕರ್ ಭಟ್ರು ಅದನ್ನು ಹೇಳಿದ ಹೌದು. ನಮ್ಮ ಸಮಾಜದಲ್ಲಿ ಅಂತ ಹುಡುಗಿಯರಿದ್ದದ್ದು ಯಾಕೆ ಸೆಂಟ್ ಹಾಕೊಂಡ್ರು ಕೂಡ ಹಿಂದೂ ಹುಡುಗಿಯರು ಹೋಗ್ತಾರೆ? ಯಾರು ನಮ್ಮ ತಂಗಿಯರು, ಅದರ ಉದ್ದೇಶ ಹುಡುಗರು ಅವರ ಉದ್ದೇಶ ನೀವು ಹೋಗ್ಬೇಡಿ, ನೀವು ಹೋಗ್ಬೇಡಿ, ಕೇವಲ ಸೆಂಟ್ ಕೊಟ್ಟು ಹೋಗ್ಬೇಡಿ ಅಂತ ಹೇಳಿ ಈ ಕೋಮು ಸೌಹಾರ್ದ ಅವರಿಗೆ ಅದು ಬೇರೆ ರೀತಿಯಲ್ಲಿ ಗೊತ್ತಾಗ್ತದೆ. ಒಂದ್ ನಿಮಿಷ, ಪಬ್ಲಿಕ್ ಕರೆ ಇದೆ. ಹಲೋ ಹಲೋ, ನಮಸ್ಕಾರ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ತಮ್ಮ ಹೆಸರು? ನಾವು ಕುಂದಾಪುರದಿಂದ ಪ್ರಭಾಕರ್ ಅಂತ. ಪ್ರಭಾಕರ್ ಅವರು ಹೇಳಿ, ಏನ್ ಅನಿಸ್ತಾ ಇದೆ? ಕಲ್ಲಡ್ಕ ಪ್ರಭಾಕರ್ ಭಟ್ ಅವರ ವಿಚಾರ 2 ದಿನದಿಂದ ಚರ್ಚೆ ಆಗ್ತಾ ಇದೆ, ಇದರ ಬಗ್ಗೆ ತಮ್ಮ ಅನಿಸಿಕೆ ಏನು? ಕಲ್ಲಡ್ಕ ಪ್ರಭಾಕರ್ ಭಟ್ರವರು ಒಳ್ಳೆ ವಿದ್ಯಾಸಂಸ್ಥೆಯನ್ನು ಕಟ್ಟಿದವರು, ಒಳ್ಳೆಯವರು. ಅವರು ಬಯಸಿದ್ರೆ ಮಂಗಳೂರು ಈಗ ಆಗುತ್ತಿರುವ ಕೋಮು ಗಲಭೆಯಲ್ಲಿ ಅರ್ಧಂಶ ಗಲಾಟೆ ಕಡಿಮೆ ಆಗುತ್ತೆ. ಅವರ ತಂಡದವರಿಗೆ, ಅವರ ಬೆಂಬಲಿಗರಿಗೆ ಈ ತರ ಶಾಂತಿಯನ್ನು ಕದಡುವುದು, ಪರಸ್ಪರ ಧರ್ಮದ ಒಳಗಡೆ ವೈಮನಸ್ಸನ್ನು ಹುಟ್ಟಿಸುವುದು, ಇಂಥ ಕೆಲಸನ ಸ್ವಲ್ಪ ಕಡಿಮೆ ಮಾಡಿ ಅಂತ ಹೇಳದಿದ್ರೆ ಮಂಗಳೂರು ಉಡುಪಿಯಲ್ಲಿ ಅರ್ಧಕ್ಕರ್ಧ ಈ ಕೋಮು ಗಲಭೆ ಕಡಿಮೆ ಆಗುತ್ತೆ. ಇದಂತೂ ನಾನೊಬ್ಬ ಹಿಂದೂವಾಗಿ ಹೇಳಬಲ್ಲೆ. ಅಂದ್ರೆ ತಾವ್ ಹೇಳ್ತಾ ಇದ್ರಿ ಈಗ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರು ಒಂದು ಕರೆಯನ್ನ ಕೊಡ್ಬೇಕಿತ್ತು, ಎಲ್ಲೂ ಹಿಂಸಾಚಾರ ಎಲ್ಲ ಮಾಡಬೇಡಿ, ಅವರ ಪ್ರತಿಭಟನೆ ಬೇಡ ಅಂತ ಅವ್ರು ಹಾಕ್ಲಿ ಬಯಸ್ಬೇಕು. ದಕ್ಷಿಣ ಕನ್ನಡ ಉಡುಪಿ ಜನಗಳು ಪರಸ್ಪರ ಸಂವಾದದಿಂದ ಬದುಕಲಿ ಅನ್ನೋದೊಂದು ಅವ್ರು ಹಾಕಿ ಬರಬೇಕಾಗಿತ್ತು. ಬಂದದಿದ್ದೀರಾ? ಖಂಡಿತ ಮಂಗಳೂರು ಮತ್ತು ಉಡುಪಿಯಲ್ಲಿ ಕೋಮು ಗಲಭೆಯಲ್ಲಿ ಅರ್ಧಂಶ ಕಡಿಮೆ ಆಗುತ್ತೆ. ಅದಕ್ಕೆ ಇವರು ಆಸ್ಪದ ಕೊಡುವುದಿಲ್ಲವೇ? ಅದಕ್ಕೆ ಆಸ್ಪದ ಕೊಡುವುದಿಲ್ಲವೇ? ನೋಡಿ, ಇಲ್ಲಿ ಬಹಳ ಸೂಕ್ಷ್ಮ. ಅವ್ರು ಹೇಳ್ತಾ ಇದ್ದಾರೆ ಅಲ್ಲ, ಕಲ್ಲಡ್ಕ ಪ್ರಭಾಕರ್ ಭಟ್ರು ಇವತ್ತು ನೀವೆಲ್ಲ ಅಲ್ಲಲ್ಲಿ ಪ್ರತಿಭಟನೆ ಮಾಡಿದ್ರಿ ಅಂದ್ರೆ ಈ ಒಂದು ಪ್ರಕ್ಷುಬ್ಧತೆ ಏನಿದೆ ಇದನ್ನ ನೀವು ಹೆಚ್ಚು ಮಾಡ್ತಾ ಇದ್ದೀರಿ ಅಂತ ಜಿಲ್ಲಾ ಉಸ್ತುವಾರಿ ಸಚಿವ ಆಲೋಚನೆ ಮಾಡ್ಬೇಕಿತ್ತು. ಒಬ್ಬ ಅಧಿಕಾರಿ ಆತರ ಮಾತಾಡುದ? ಈಗ ಕಲ್ಲಡ್ಕ ಪ್ರಭಾಕರ್ ಭಟ್ರು ಸಾರ್ವಜನಿಕ ಹಿಂದೂ ಸಮಾವೇಶದಲ್ಲಿ ಜನಜಾಗೃತಿಯಾಗಿ ಹಿಂದೂಗಳಿಗೆ ಜಾಗೃತಿಗೋಸ್ಕರ ಕೆಲವೊಂದು ವಿಚಾರಗಳನ್ನ ಹೇಳ್ತಾರೆ. ಒಬ್ಬನ ಹೇಳ್ತಾರೆ, ಗುಟ್ಟಲ್ಲಿ ಹೇಳುದಿಲ್ಲ. ಆದ್ರೆ ಬೇರೆ ಕೋಮಿನವರು ಸಾರ್ವಜನಿಕರು ಹೇಳುದಿಲ್ಲ,
ಬಹಳ ಗುಟ್ಟಾಗಿ ಬೇಡದ ಕೆಲಸ ಮಾಡ್ತಾರೆ. ಅದನ್ನ ನೀವು ಪ್ರತಿಭಟಿಸಿ ಅದನ್ನ ಈಗ ನೀವು ಬಿಜೆಪಿ ಪಕ್ಷದವರಾಗಿದ್ದಾನೆ ಹೇಳ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ದೀನಿ. ಯಾಕಂದ್ರೆ ನಿಮ್ಮಲ್ಲಿ ಅಲ್ಪಸಂಖ್ಯಾತರ ಮೋರ್ಚಾ ಇದೆ. ನಾನು ಅಲ್ಪಸಂಖ್ಯಾತರ ಅಥವಾ ಬಹುಸಂಖ್ಯಾತರ ವಿಚಾರವೇ ಹೇಳ್ತಾ ಇಲ್ಲ. ಈಗ ಹಿಂದೂಗಳಿಗೆ ಬೇರೆ ಸಮುದಾಯ ಅಂತ ಹೇಳಿದ್ರಲ್ವ, ಬೇರೆ ಸಮುದಾಯ ಅಲ್ಲ, ಡೈರೆಕ್ಟ್ ಹೇಳ್ತೇನೆ ಮುಸಲ್ಮಾನ್ ಸಮುದಾಯ ಅಂತ ಹೇಳ್ತೇನೆ ನಾನು, ಬೇರೆ ಸಮುದಾಯ ಅಲ್ಲ. ಯಾಕೆ ತೊಂದರೆ ಆಗ್ತದೆ? ಎಲ್ಲರೂ ಅಲ್ಲ, ಅಲ್ಲಿ ತೊಂದರೆ ಮಾಡೋರು ಇದ್ದಾರೆ, ಅಲ್ಲಿಯೂ ತೊಂದರೆ ಮಾಡೋರು ಇದ್ದಾರೆ. ಆ ತೊಂದರೆ ಮಾಡೋ ಇಲ್ಲಿಯೂ ತೊಂದರೆ ಮಾಡೋರು ಇದ್ದಾರೆ, ಇಲ್ಲಿ ಹಿಂದೂ ಸಮಾಜದಲ್ಲೂ ಅಲ್ಲ. ಹಿಂದೂ ಸಮಾಜ ಅದು ನಮ್ಮ ದುರ್ದೈವ ಈ ದೇಶದ್ದು, ನಾವೇನ್ ಮಾಡ್ಲಿಕ್ಕೆ ಆಗುದಿಲ್ಲ. ಈ ಪಾಕಿಸ್ತಾನ ಕಾಶ್ಮೀರದಲ್ಲಿ ಕಲ್ಲು ಹೊಡಿತಾರೆ, ಇವತ್ತು ಸತ್ತೋಗಿದ್ದಾರೆ. ಯಾರು ನಮ್ಮ ಪ್ರಗತಿ ಪರವರು ಇನ್ನೊಬ್ರು ಸತ್ತೋಗಿದಾರ ಮಾತಾಡ್ತಾರ? ಮಿಲಿಟರಿ ಅವರು ಕಲ್ಲು ಹೊಡಿಯುವಾಗ ಅರಣ್ಯತ್ರ ಆಯ್ತವ್ರು ಅದಕ್ಕೂ ಅಲ್ಲ. ಈಗ ಮತೀಯವಾದವನ್ನ ಮುಸ್ಲಿಂ ಸಮುದಾಯದಲ್ಲಿ ಹೇಗೆ ಮತೀಯವಾದವನ್ನ ಬೆಳೆಸ್ತಾ ಇದ್ದಾರೋ ಅದೇ ರೀತಿಯಲ್ಲಿ ಹಿಂದೂ ಸಮುದಾಯದಲ್ಲೂ ಕೂಡ ಮತೀಯವಾದವನ್ನ ಬೆಳೆಸ್ತಾ ಇರುವಂತ ಗುಂಪಿದೆ. ಅದರಲ್ಲಿ ನೀವೆಲ್ಲ ಮತೀಯವಾದವನ್ನ ಬೆಳೆಸುವುದಂತಾದ್ರೆ ನೀವು ನಮ್ಮಲ್ಲಿರುವ ಅಲ್ಪಸಂಖ್ಯಾತ ಮೋರ್ಚಾದವರನ್ನು ಕರೆದು ಕೇಳಿ, ನಮ್ಮ ಮತ್ತು ಅವರು ಸೌಹಾರ್ದತೆಯ ಗುಂಟ ಕೇಳಿ. ಸೌಹಾರ್ದತೆ ಒಂದು ಸೈಡ್ ಇದ್ರೆ ಆಗುದಿಲ್ಲ. ಇವರ ಸೌಹಾರ್ದತೆ ಇರೋದು ರಾಷ್ಟ್ರೀಯ ಮುಸ್ಲಿಂ ಜೊತೆ ಮಾತ್ರ. ಇವರ ಸೌಹಾರ್ದತೆ ಇರೋದು ರಾಷ್ಟ್ರೀಯ ಮುಸ್ಲಿಂ ಜೊತೆ ಮಾತ್ರ. ಇಡೀ ಭಾರತದ ಮುಸ್ಲಿಮರನ್ನ ಜನರು ಇಡೀ ಹಿಂದೂ ಸಮುದಾಯದ ಜನರನ್ನ ಮುಸ್ಲಿಮರ ವಿರುದ್ಧ ಎತ್ತಿ ಕಟ್ತಾ ಇದ್ದಾರೆ. ಕಳೆದ 20 ವರ್ಷಗಳ ಹಿಂದೆ 25 ವರ್ಷಗಳ ಹಿಂದೆ ಕರಾವಳಿ ಜಿಲ್ಲೆ ಹೇಗಿತ್ತು, ಎಷ್ಟು ಶಾಂತಿಯುತವಾಗಿತ್ತು, ಇವತ್ತು ಹೇಗಾಗಿದೆ? ಇದಕ್ಕೆ ಹಿನ್ನೆಲೆಯಲ್ಲಿ ಯಾರು? ಇವತ್ತು ಇದರ ಹಿನ್ನೆಲೆಯಲ್ಲಿ ಇದ್ರೆ ಕರ್ನಾಟಕ ಪ್ರಭಾಕರ ಭಟ್ ಅಂಡ್ ಹೆಮ್ಮಾಡಿ ಅವರು ಒಂದ್ ನಿಮಿಷ ಹೆಮ್ಮಾಡಿ ಅವರೇ, ಈಗ ಅವರು ಒಂದು ಮಾತು ಹೇಳ್ತಾರೆ, ಏನಂದ್ರೆ ಈ ಭಾಗದಲ್ಲಿ ಮುಸ್ಲಿಂ ಸಮುದಾಯದ ಜನಸಂಖ್ಯೆ ಏಕಾಏಕಿಯಾಗಿ ಮಿತಿ ಮೀರಿರುವಂತದ್ದು ಮತ್ತು ಅವರೊಂದು ವ್ಯಾಪಕವಾಗಿ ಹಬ್ಬತಾ ಇರುವಂತಹ ರೀತಿ ಏನಿದೆ ಅದು ಇಲ್ಲಿಯ ಬಹುಸಂಖ್ಯಾತ ಸಮುದಾಯದಲ್ಲಿ ಒಂದು ಭಯವನ್ನ ಹುಟ್ಟಿಸಿ ಹಾಕಿದೆ. ಅದು RSS ನಂತಹ ಸಂಘಟನೆಗಳನ್ನ ಸ್ಟ್ಯಾಟಿಸ್ಟಿಕ್ಸ್ ನೋಡಿ. ಮುಸ್ಲಿಮರ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅನ್ನೋದಕ್ಕೆ ಅದಕ್ಕೆ ಹಿಂದೂ ಸಂಘಟನೆಗಳು ಯಾಕೆ ಹೆದರ್ಕೊಳ್ಬೇಕು? ಮುಸ್ಲಿಮರ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದ್ರೆ ಅದು ನ್ಯಾಚುರಲ್ ಆಗಿ ಜಾಸ್ತಿ ಆಗ್ತಾ ಇದೆ, ಅದನ್ನ ಮೇಲಿಂದ ಉದುರಿ ಬೀಳ್ತಾ ಇಲ್ಲ. ಅವರು ದೇಶದ ಕಾನೂನು ಬೇಡ ಅಂತ ಯಾವ ಮುಸ್ಲಿಮರು ಇಲ್ಲ ಅಲ್ಲಿ. ಮತ್ತೆ ನಾನು ಸ್ಟ್ಯಾಟಿಸ್ಟಿಕ್ಸ್ ಹೇಳ್ತೇನೆ, ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ನೀವು ಹೇಳ್ತಾ ಇರುವಂತ ಹೆಚ್ಚಳ ಉಂಟಲ್ಲ ಅದು ಯಾವ ರೀತಿಯಲ್ಲಿ ಹೆಚ್ಚಾಗ್ತಾ ಇಲ್ಲ. ಈ ಸ್ಟ್ಯಾಟಿಸ್ಟಿಕ್ಸ್ ತಪ್ಪು, ಹೇಳ್ತಾ ಇರುವ ಸ್ಟ್ಯಾಟಿಸ್ಟಿಕ್ಸ್ ತಪ್ಪು. ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿ ಯಾವ ರೀತಿಯಿಂದಲೂ ಹೀಗೆ ಮುಸ್ಲಿಂ ಪಾಪ್ಯುಲೇಷನ್ ಇಲ್ಲ. ಈ ದೇಶದಲ್ಲಿ ಯಾವತ್ತೂ ಕೂಡ ಹಿಂದೂಗಳಿಗಿಂತ ಮುಸ್ಲಿಂ ಪಾಪ್ಯುಲೇಷನ್ ಜಾಸ್ತಿ ಆಗಲಿಕ್ಕೆ ಸಾಧ್ಯವಿಲ್ಲ. ಪಬ್ಲಿಕ್ ಕಾಲ್ ಇದೆ. ಹಲೋ ನಮಸ್ತೆ. ಹಲೋ ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಾ ಇದ್ರಿ? ತಮ್ಮ ಹೆಸರೇನು? ದೀಪಕ್ ಅವರೇ ಹೇಳಿ, ಏನ್ ಅನಿಸ್ತಾ ಇದೆ ಈ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರ ಇಶ್ಯೂಸ್ ಬಗ್ಗೆ? ಅಲ್ಲ, ಕೊಯ್ಲಾಡಿ ಸುರೇಶ್ ನಾಯ್ಕರು ಹೇಳಿದ್ರಲ್ಲ, ಇದು ಅಲ್ಲಿ ಕಾಶ್ಮೀರದಲ್ಲಿ ಕಲ್ಲು ಹೊಡಿತಾ ಇದ್ದಾರಂತ. ಸುರೇಶ್ ನಾಯ್ಕರು ಅವರ ನಾಯಕರಿಗೆ ಕ್ವಶನ್ ಮಾಡ್ಬೇಕು. ಆ PDP ಜೊತೆ ಸರ್ಕಾರ ಮಾಡಿದ್ದಕ್ಕೆ, PDP ಜೊತೆ ಸರ್ಕಾರ ಮಾಡ್ಕೊಂಡಿದ್ದವಾಗ ಪ್ರತ್ಯೇಕತಾವಾದಿಗಳ ಜೊತೆ ಸರ್ಕಾರ ಮಾಡ್ಕೊಂಡಿರುವ ಸುರೇಶ್ ನಾಯ್ಕರು ಅವರ ಇಂಟ್ರಾಸ್ಪೆಕ್ಟ್ ಮಾಡ್ಕೊಳ್ಬೇಕು. ಯಾರಿಗೆ ಆ ಮಾತನಾಡ್ತಾ ಇದ್ದೇವೆ ನಾವು ಅಂತ. ಇವರಿಗೆ ಅಧಿಕಾರ ಬೇಕಾಗುವಾಗ ಆ ಬಂಡ PDP ನೆನಪಾಗ್ತದೆ ಇವರಿಗೆ. ಮತ್ತೆ ಹೇಳ್ತಾರೆ ಭಯೋತ್ಪಾದಕರು, ಅಲ್ಲಿ ಉಗ್ರಗಾಮಿಗಳು, ಪ್ರತ್ಯೇಕತಾವಾದಿಗಳು ಕಲ್ಲು ಹೊಡಿತಾರೆ ಸೈನಿಕರಿಗೆ ಅಂತಾರೆ. ದೀಪಕ್ ಅವರ ಈ ಇಶ್ಯೂ ಬಗ್ಗೆ ಏನ್ ಹೇಳ್ತೀರಿ? ಈಗ ರಮನಾಥ್ ರೈಗಳು ಕೊಟ್ಟಂತ ಹೇಳಿಕೆ ಬಗ್ಗೆ ಏನು ತಮ್ಮ ಅನಿಸಿಕೆ ಏನು? ಅಲ್ಲ, ಈಗ ರಮಾನಾಥ್ ರೈಗಳು ಕೊಟ್ಟಂತ ಹೇಳಿಕೆ ಅಂತ ಹೇಳೋದಕ್ಕಿಂತ ಹೆಚ್ಚಂದ್ರೆ, ಈಗ ನಳಿನ್ ಕುಮಾರ್ ಕಟೀಲ್ 6 ತಿಂಗಳ ಹಿಂದೆ ಒಂದು ಮಾತನ್ನು ಹೇಳಿದ್ರು, ನಾನು ಮಂಗಳೂರು ಜಿಲ್ಲೆಗೆ ಬೆಂಕಿ ಹಚ್ಚೇನೆ ಅಂತ ಹೇಳ್ತಕ್ಕಂಥದ್ದು. ಅಷ್ಟೊತ್ತಿಗೆ ಇವರಿಗೆ ಯಾರು ನೆನಪಾಗ್ಲಿಲ್ಲ. ಒಬ್ಬ ರೆಸ್ಪಾನ್ಸಿಬಲ್ ಆಸ್ MP ಆಗಿ ನಳಿನ್ ಕುಮಾರ್ ಕಟೀಲ್ ಏನ್ ಮಾತಾಡ್ಬೇಕಿತ್ತು? ಇಡೀ ಜಿಲ್ಲೆಗೆ ಬೆಂಕಿ ಹಚ್ಚೇನೆ ನಾನು ಅಂತ ಹೇಳಿದ್ರೆ ನಳಿನ್ ಕುಮಾರ್ ಕಟೀಲ್ ಬೆಂಕಿ ಹಚ್ತೇನೆ ಅವ್ರು ಹೇಳಿದ್ದು, ನಿಮ್ಗೆ 10 ದಿನದೊಳಗೆ ಸರ್ಕಾರಕ್ಕೆ 10 ದಿನದೊಳಗೆ ನಿಮಗೆ ಕಾಲಾವಕಾಶವನ್ನು ಕೊಡ್ತೇನೆ, 10 ದಿನದೊಳಗೆ ನಿಮಗೆ ಬಂಧಿಸ್ಲಿಕ್ಕೆ ಅಸಾಧ್ಯ ಅಂತ ಆದ್ರೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಬೆಂಕಿ ಹಚ್ಚೋದು ನನಗೆ ಗೊತ್ತಿದೆ. ಸೇಮ್ ವರ್ಡ್ಸ್, ಒಂದು ವರ್ಡ್ ಕೂಡ ತಪ್ಪಿಲ್ಲ. 10 ದಿನದೊಳಗೆ ನಿಮಗೆ ಕಾಲಾವಕಾಶದೊಳಗೆ ಆಗದಿದ್ರೆ 10 ದಿನದೊಳಗೆ ಬೆಂಕಿ ಹಚ್ಚೇನೆ, ನೇರ ಒಬ್ಬ ರೆಸ್ಪಾನ್ಸಿಬಲ್ MP ಹೇಳಿದ್ದು. ಆವಾಗ ಇವರಿಗೆ ಒಬ್ಬ ಶಾಂತಿ ಕದಡುವ ಹೇಳಿಕೆ ಒಬ್ಬ ಸಂಸದ ಕೊಟ್ಟ ಅಂತ ಅನ್ಸ್ಲೇ ಇಲ್ಲ. ಇವತ್ತು ಸಚಿವರು IB ಕೂರಿಸ್ಕೊಂಡು ಒಬ್ಬ SP ಗೆ ಮಾತಾಡಿದ್ರೆ ತಪ್ಪಾಗ್ತದೆ. ಸಚಿವ ರಮಾನಾಥ್ ರೈ ಅವರ ರೆಸ್ಪಾನ್ಸಿಬಿಲಿಟಿ ಅದು. ರಮಾನಾಥ್ ರೈ ಅವರು ಇಡೀ ಜಿಲ್ಲೆಯ ಶಾಂತಿಯನ್ನ ಕಾಪಾಡಬೇಕಾದ್ದು ರಮಾನಾಥ್ ರೈ ಅವರ ಜವಾಬ್ದಾರಿ. ರಮಾನಾಥ್ ರೈ ಅವರು ಮತ್ತೇನ್ ಮಾಡ್ಬೇಕು? ರಮಾನಾಥ್ ರೈ ಅವರು IB ಗೆ ಕರೆದಿದ್ದಾರೆ, ಮಾತಾಡಿದ್ದಾರೆ. ಇವ್ರು ಏನ್ ಹೇಳ್ತಾರಂದ್ರೆ, ಅಲ್ಲಿರುವಂತ ಅಶಾಂತಿಗೂ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರಿಗೆ ಏನು ಸಂಬಂಧ ಇಲ್ಲ, ಇದು ವೈಯಕ್ತಿಕ ದ್ವೇಷ. ಶ್ರೀಕಾಂತ್ ಇಲ್ಲ, ಅಲ್ಲಿ ಅದರ ಪೂರ್ಣ ಕ್ಲಿಪ್ಪಿಂಗ್ಸ್ ಅನ್ನ ನಾನು ನೋಡಿದ್ದೆ. ಪೂರ್ಣ ಕ್ಲಿಪ್ಪಿಂಗ್ಸ್ ಅನ್ನು ನೋಡಿದ್ರೆ
ವಿವರಣೆಯನ್ನು ತಗೊಳ್ತಾರೆ. ಯಾರು SP ಇಂದ ರಮಾನಾಥ್ ರೈ ಅವರು ವಿವರಣೆ ತಗೊಳ್ತಾರೆ. ವಿವರಣೆ ತಗೊಳ್ಳುವ ಮಧ್ಯದಲ್ಲಿ SP ಅವರು ಹೇಳ್ತಾರೆ, ಕಲ್ಲಡ್ಕ ಪ್ರಭಾಕರ್ ಭಟ್ರು ಆ ಮಿಥುನ್ ರೈ ಅಂತ ಹೇಳುವಂತಕ್ಕಂತ ಹುಡುಗ ಆ ಹುಡುಗನಿಗೆ ಕಲ್ಲಡ್ಕ ಪ್ರಭಾಕರ್ ಭಟ್ರು ವಿಚಾರ SP ಅವರು ಮಿಥುನ್ ಪೂಜಾರಿ ಆ ಹುಡುಗನಿಗೆ ಪ್ರಭಾಕರ್ ಭಟ್ರು ರಕ್ಷಣೆ ಕೊಡ್ತಾ ಇದ್ದಾರೆ ಅಂತಕ್ಕಂಥ ವಿಚಾರವನ್ನ ರಮಾನಾಥ್ ರೈ ಅವರ ಗಮನಕ್ಕೆ ತರ್ತಾರೆ. ಆವಾಗ ರಮಾನಾಥ್ ರೈ ಹೇಳ್ತಾರೆ, ಪ್ರಭಾಕರ್ ಭಟ್ ಆದ್ರೆ ಏನು ಅವ್ರ ಮೇಲಲ್ಲ, ನೀವು ಆಕ್ಷನ್ ತಗೊಳ್ಳಿ ಅವ್ರ ಮೇಲೆ, ಅವ್ರನ್ನ ಬಂಧನ ಮಾಡಿ ಅಂತ ಹೇಳ್ತಕ್ಕಂಥದ್ದು ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ ಅನ್ನು ಕೊಡ್ತಾರೆ. ಆ ಇನ್ಸ್ಟ್ರಕ್ಷನ್ ಮೇಲೆ ಕೆಲಸ ಆಗ್ತದೆ ಅಂತ ಹೇಳ್ತಕ್ಕಂಥದ್ದಲ್ಲ. ಮಿನಿಸ್ಟರ್ ಆಗಿ ಅದನ್ನ ಅಷ್ಟೇ ತಗೊಳ್ಳಿ, ಒಬ್ಬ ಸಚಿವನಾಗಿ ಅಷ್ಟು. ಧನ್ಯವಾದಗಳು ದೀಪಕ್, ಧನ್ಯವಾದಗಳು. ತಮ್ಮ ವಾಯ್ಸ್ ಕಟ್ ಆಗ್ತಾ ಇದೆ ನೋಡಿ. ಕುಯ್ಲಾಡಿ ಅವರು ಒಂದು ವಿಚಾರವನ್ನ ಎತ್ತಿದ್ರು. ಕಲ್ಲಡ್ಕ ಪ್ರಭಾಕರ್ ಭಟ್ ಅವರು ಏನು ಮೊನ್ನೆ ನಡೆದಿರುವಂತಹ ಇಬ್ಬರು ಯುವಕರ ಮೇಲೆ ತಲವಾರು ದಾಳಿ ನಡೆಯಿತು, ಮುಸ್ಲಿಂ ಯುವಕರ ಮೇಲೆ. ಅದರಲ್ಲಿ ಪ್ರಮುಖ ಆರೋಪಿಯಾಗಿರುವಂತಹ ಮಿಥುನ್ ಪೂಜಾರಿಗೆ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರು ರಕ್ಷಣೆ ಕೊಡ್ತಾ ಇದ್ದಾರೆ. ಪ್ರಭಾಕರ್ ಭಟ್ ರಕ್ಷಣೆ ಕೊಡ್ಲಿಕ್ಕೆ ಯಾರು? ಅವ್ರ ಮಿನಿಸ್ಟ್ರ, MLA ಅಥವಾ ಕೇಂದ್ರದ ಮಂತ್ರಿಗಳ ಪ್ರಭಾವ ಬೀರಬಹುದು. ಈಗ ಇಡೀ ಜಿಲ್ಲೆಯಲ್ಲಿ ಪ್ರತಿಭಟನೆ ಮಾಡಿಸ್ತಾ ಇದ್ದಾರೆ. ಅವ್ರು ಏನು ಅಲ್ಲದೆ ಹೇಗೆ ಪ್ರತಿಭಟನೆ ಮಾಡಿಸ್ತಾರೆ? ಅವ್ರು ಮಾಡಿಸುವಂತ ಯಾರು ಹೇಳಿದ್ ನಿಮ್ಗೆ? ಅಲ್ಲ, ಈಗ ನೀವೇ ಹೇಳ್ತಾ ಇದೀರಿ ಅವರನ್ನು ಮುಟ್ಟಿದ್ರೆ ಜಾಗ್ರತೆ ಸ್ವಾಮಿ. ನಿಮ್ಗೆ ಅಧಿಕಾರ ಇದೆ, ನೀವು ತನಿಖೆ ಮಾಡ್ಬೇಕು. ಬೇಡ, ಇವರ ರಮಾನಾಥ್ ರೈ ಇನ್ನೊಂದು ಮಾತಿಲ್ಲ, ಒಂದು ನಿಮಿಷ ಮುಗಿಸ್ತೇನೆ. ಅವ್ರ ಅದೇ ವಿಡಿಯೋ ಕ್ಲಿಪ್ಪಿಂಗ್ ನಲ್ಲಿ ಹೇಳ್ತಾರೆ, ಕರವಪಾಡಿ ಜಲೀಲ್ ರನ್ನ ಕೊಂದವ್ರು ಯಾರು ಅಂತ ನನಗೆ ಗೊತ್ತಿದೆ. ಇದು ಒಬ್ಬ ಉಸ್ತುವಾರಿ ಸಚಿವರು ಹೇಳ್ತಾ ಇದ್ದಾರೆ ಅಂತ ಆದ್ರೆ ಸುರಿ ವಿಚಾರಣೆ ಮಾಡ್ಬೇಕಾದವ್ರನ್ನಲ್ವಾ? ಹಾಗಾದ್ರೆ ಗೊತ್ತಿದ್ದವ್ರನ್ನ ಅರೆಸ್ಟ್ ಮಾಡಿದ್ರೆ ಈ 4-4 ತಿಂಗಳು ಯಾಕೆ ಬಿಟ್ಟಿದ್ದಾರೆ? ಅಲ್ಲ, ಮೊದಲ ಇನ್ನೊಂದು ಪಾಯಿಂಟ್ ಹೇಳ್ಬೇಕಂತಂದ್ರೆ, ಕರವಪಾಡಿ ಜಲೀಲ್ ಮರ್ಡರ್ ಕೇಸ್ ಅಲ್ಲಿ ಯಾರ್ಯಾರಿದ್ದಾರೆ ಅವರೆಲ್ಲರನ್ನ ಅರೆಸ್ಟ್ ಮಾಡಿದ್ದಾರೆ. ಎಲ್ಲರೂ ಅರೆಸ್ಟ್ ಆಗಿ ಪ್ರಭಾಕರ್ ಭಟ್ರು ಇನ್ನೂ ತನಿಖೆ ನಡೀತಾ ಇದೆ. ಇದ್ರೆ ಹಲವಾರು ಕೈ ಚೆಲ್ಲಿ ಕೂತಿದ್ದಾರೆ. ಇಡೀ ಪ್ರಶ್ನೆ ಜಿಲ್ಲೆಯ ಜನತೆ ಕೇಳ್ತಾ ಇರೋದು. ಸರಿ, ಇಲ್ಲಿ ಬಹಳ ಪ್ರಮುಖವಾಗಿ ರಮಾನಾಥ್ ರೈ ಅವರ ಮೊನ್ನೆಯ ಏನು ಆ ಕ್ಲಿಪ್ಪಿಂಗ್ ಇದ್ರೆ ಅದರಲ್ಲಿ ಪಕ್ಕಾ ಅವರ ರಾಜಕೀಯ ಏನು ಅವರ ದುರುದ್ದೇಶ ಇದೆ ಅದು ಎದ್ದು ಕಾಣ್ತಾ ಇದೆ. ಒಂದನೇದಾಗಿ ಅವರು ರಾಜೇಶ್ ನಾಯ್ಕ್ ಹೆಸರು ಹೇಳ್ತಾರೆ. ಅದರಲ್ಲಿ ಇರುವಂತದ್ದು 5ನೇ ಆರೋಪಿಯೋ 6ನೇ ಆರೋಪಿಯೋ ಅವನು ಯಾರು ಜಲೀಲ್ ಮರ್ಡರ್ ಕೇಸಲ್ಲಿ. ಆದ್ರೆ ಕೇವಲ ರಾಜೇಶ್ ನಾಯ್ಕ್ ಅದರಲ್ಲಿ ಇನ್ವಾಲ್ವ್ ಅಂತ ಹೇಳ್ತಾರೆ ಅವ್ರು. ಯಾಕಂದ್ರೆ ಉಳೆಪಾಡಿ ಗುತ್ತು ರಾಜೇಶ್ ನಾಯ್ಕ್ ಅವರು ಅವರ ಮೊದಲಿಗೆ ಬರಲಿ ಅನ್ನುವ ಕಾರಣಕ್ಕೋಸ್ಕರ ಅದನ್ನು ಹೇಳಿದ್ದಾರೆ ಅವರು. ಮತ್ತು ಜಲೀಲ್ ಮರ್ಡರ್ ಕೇಸಲ್ಲಿ ದಿನೇಶ್ ಶೆಟ್ಟಿ ಅನ್ನುವಂತ ಕಾಂಗ್ರೆಸ್ ಕಾರ್ಯಕರ್ತ ಇದ್ದಾನೆ ಅನ್ನುವಂಥದ್ದನ್ನ ಸ್ವತಃ ಅವನ ತಂದೆ ಉಸ್ಮಾನ್ ಅವ್ರು ಹೇಳಿದ್ದಾರೆ. ಆದ್ರೆ ಅರೆಸ್ಟ್ ಆಗ್ತಾ ಇಲ್ಲ. ಇದೆಲ್ಲವನ್ನು ನೋಡಿದ್ರೆ ಕಾಂಗ್ರೆಸ್ ಆ ಭಾಗದಲ್ಲಿ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರನ್ನ ಮುಂದೆ ಇಟ್ಟುಕೊಂಡು ಪಾಲಿಟಿಕ್ಸ್ ಮಾಡ್ತಾ ಇದೆ ಅಂತ ನಿಮ್ಗೆ ಅನಿಸ್ತಾ ಇಲ್ವಾ? ಕಾಂಗ್ರೆಸ್ ಪಾಲಿಟಿಕ್ಸ್ ಮಾಡ್ತಾ ಇರಬಹುದು. ಇಟ್ಸ್ ಅ ಪೊಲಿಟಿಕಲ್ ಪಾರ್ಟಿ. ಕಾಂಗ್ರೆಸ್ ಪಾಲಿಟಿಕ್ಸ್ ಮಾಡ್ತಾ ಇರಬಹುದು. ಇಟ್ಸ್ ಅ ಪೊಲಿಟಿಕಲ್ ಪಾರ್ಟಿ. ಅದು ಅವರ ಪಾಲಿಟಿಕ್ಸ್ ಬಿಟ್ಟಿದ್ದು. ಆದ್ರೆ ರಮಾನಾಥ್ ರೈ ಅವರ ಮೊನ್ನೆಯ ವಿಡಿಯೋ ಅದನ್ನ ಲೀಕ್ ಮಾಡಿದ್ದು ದುರುದ್ದೇಶದಿಂದಲೇ, ನಂಬರ್ 1. ಯಾಕೆಂದ್ರೆ ಎಡಿಟೆಡ್ ವಿಡಿಯೋವನ್ನು, ಇಡೀ ಕನ್ವರ್ಸೇಷನ್ ಅನ್ನ ರೆಕಾರ್ಡ್ ಮಾಡದೇನೆ ಕೇವಲ ಒಂದು ಭಾಗವನ್ನು ಮಾತ್ರ ರೆಕಾರ್ಡ್ ಮಾಡಿ ಅದನ್ನು ಮಾತ್ರ ತೋರಿಸ್ತಾ ಇರುವಂತದ್ದು ಒಂದು ದುರುದ್ದೇಶದಿಂದ. ಎರಡನೇದು, ರಮಾನಾಥ್ ರೈ ಅವರು ಪ್ರಭಾಕರ್ ಭಟ್ರ ವಿರುದ್ಧ ಕ್ರಮ ಕೈಗೊಳ್ಳಿ ಅಥವಾ ಪ್ರಭಾಕರ ಭಟ್ರ ಮೇಲೆ ಕೇಸ್ ಹಾಕಿ ಅಂತ ದಾವೂದ್ ಇಬ್ರಾಹಿಂ ಅನ್ನು ಅಥವಾ ಅಬು ಸಲೀಂ ಗ್ಯಾಂಗ್ ಅನ್ನು ಕೇಳಿಲ್ಲ. ಕೇಳಿದ್ದು ಜಿಲ್ಲಾ ಉಸ್ತುವಾರಿ ಸಚಿವರು ಒಬ್ಬ ಅವರ ಕೆಳಗೆ ಬರತಕ್ಕಂತಹ ಒಬ್ಬ ಪೊಲೀಸ್ ಅಧಿಕಾರಿ ಹತ್ರ ಹೇಳಿದ್ದಾರೆ. ಇದು ಇವತ್ತಿಗೂ ಆಗ್ಬೇಕಾದಂತಹ ಒಂದು ಕೆಲಸ. ಪ್ರಭಾಕರ ಭಟ್ರು ಎಲ್ಲೆಲ್ಲಿ ಭಾಷಣ ಮಾಡಿದ್ದಾರೆ ನಿಮಗೆ ಗೊತ್ತಿರ್ಲಿಕ್ಕಿಲ್ಲ. 2012ರಲ್ಲಿ ಇದೇ ಪ್ರಭಾಕರ ಭಟ್ರ ಬಗ್ಗೆ ವಿಕ್ರಮ್ಜಿತ್ ಸೇನ್ ಮತ್ತೆ ನಾಗರತ್ನ ಅವರು ಇದ್ದ ನ್ಯಾಯಾಂಗ ಪೀಠ ಹೇಳಿದೆ, ಇಂಥವರನ್ನ ನೀವು ಯಾಕೆ ಬಂಧಿಸ್ತಾ ಇಲ್ಲ? ಇವರು ಇಲ್ಲಿ ಕರ್ನಾಟಕ ರಾಜ್ಯದ ಮರ್ಯಾದೆ ತೆಗಿತಾ ಇದ್ದಾರೆ. ದೇಶದಲ್ಲಿ ಆಂತರಿಕ ಯುದ್ಧದಂತ ಒಂದು ವಾತಾವರಣವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ನೀವು ಇಂತಹ ಪೊಲೀಸರ ಇಂಥವ್ರ ವಿರುದ್ಧ ಯಾಕೆ ಬಿ ರಿಪೋರ್ಟ್ ಹಾಕ್ತೀರಿ ಅಂತ ಕೂಡ ಪೊಲೀಸರನ್ನ ಪ್ರಶ್ನೆ ಮಾಡಿದ್ದಿದೆ. ಮಾತ್ರವಲ್ಲ, ಸುರೇಶ್ ಭಟ್ ಬಾಕರ್ ಬೈಲು ಅವರು ಹೈಕೋರ್ಟ್ ಅಲ್ಲಿ ಪ್ರಭಾಕರ್ ಭಟ್ರ ವಿರುದ್ಧ ಕೇಸ್ ಹಾಕಿದ್ದಾರೆ. ಅನೇಕ ಜನ ಕೇಸ್ ಹಾಕಿ ಅಂತ ಡಿಮಾಂಡ್ ಮಾಡಿದ್ದಾರೆ. ಆದ್ರೆ ಎಲ್ಲೂ ಕೂಡ ಪೊಲೀಸರು ಈ ತನಕ ಅವ್ರ ಮೇಲೆ ಹಾಕಿಲ್ಲ. ಇನ್ನು ಹೇಳ್ತೀನಿ, ಇವತ್ತು ಬಿಜೆಪಿ ಪರಿವಾರದವ್ರು ಇಷ್ಟು ಮಾತಾಡ್ತಾ ಇದ್ದಾರಲ್ಲ, ಇವರು ಕಾನೂನಿನ ಬಗ್ಗೆ ಮಾತಾಡ್ತಾರೆ ನೋಡಿ. ಅವರಂತ ಪ್ರಗತಿಪರರ ಬಗ್ಗೆ ಕೂಡ ಇಲ್ಲಿ ಪ್ರಶ್ನೆ ಮಾಡ್ಬೇಕು ನಾವು. ಪರವಾಗಿಲ್ಲ, ನೀವು ಪ್ರಶ್ನೆ ಮಾಡಿ. ಪ್ರಭಾಕರ್ ಭಟ್ ಅವರ ಮೇಲೆ ಕೇಸ್ ಮಾಡ್ತಾರೆ. ಅದೇ KFD PFI ಎಷ್ಟು ನಾಯಕರ ಮೇಲೆ ನಾಯಕರು ಯಾವತ್ತೂ ಕೂಡ ನೋಡಿ, ಇವತ್ತು ಕರ್ನಾಟಕದ ಶಾಂತಿ, ಕರಾವಳಿಯ ಶಾಂತಿ ಹಾಳಾಗಿದ್ರೆ ಅದಕ್ಕೆ ಪ್ರಮುಖ ಕಾರಣ ಸಂಘ ಪರಿವಾರ ಮತ್ತು ಇಂಥವ್ರು, ಗೊತ್ತಾಯ್ತಲ್ಲ, ಅಂಥವ್ರ ವಿರುದ್ಧ ಮೊದಲು ಕೇಸ್ ಹಾಕಿ ಆಮೇಲೆ ಬೇರೆ ಯಾರು ಮಾತಾಡಿದ್ರೆ ಅದ್ರ ಬಗ್ಗೆ ನೋಡೋಣ. ಇನ್ನೊಂದು ಹೇಳ್ತಾ ಇದ್ದೀನಿ, ಇದೇ ಇವ್ರ ಕಾನೂನಿನ ಬಗ್ಗೆ ನಂಬಿಕೆ ಇರುವಂತಹ ಬಿಜೆಪಿಗರು
ಇವರ ಕಾರ್ಯಕರ್ತರು ಎಂತೆಂತ ರೌಡಿ ಶೀಟರ್ಗಳು, ಎಂತೆಂತ ಕೊಲೆ ಸುಲಿಗೆ ಎಲ್ಲ ಮಾಡ್ತಕ್ಕಂತ ಆರೋಪಗಳಿದ್ದವರು ಅಂತವ್ರನ್ನ ಇವ್ರು ಹೋಗಿ ರಾತ್ರಿ ಪೊಲೀಸ್ ಸ್ಟೇಷನ್ ಅಲ್ಲಿ ಧರಣಿ ಕೂತು ಇದೇ ನಳಿನ್ ಕುಮಾರ್ ಕಟೀಲ್ ಮುಂತಾದವರು ಒಬ್ಬ MP ಆಗಿ ಒಬ್ಬ ರೌಡಿ ಶೀಟರ್ನನ್ನ ಸಪೋರ್ಟ್ ಮಾಡಿ ಅವನ ಬಗ್ಗೆ ಠಾಣೆಯಲ್ಲಿ ಕೂತ್ಕೊಂಡು ಅವನನ್ನ ಅಲ್ಲಿಂದ ಬಿಡಿಸ್ಕೊಂಡು ಬರ್ತಾರೆ. ಯಾವ ನ್ಯಾಯದ ಬಗ್ಗೆ, ಯಾವ ಕಾನೂನಿನ ಬಗ್ಗೆ ನಳಿನ್ ಕುಮಾರ್ ಕಟೀಲ್ ಇವರು ಮಾತಾಡ್ತಾರೆ? ಕುಮಾರಸ್ವಾಮಿ ಹೇಳಿದ್ ಇವತ್ತು ಸರಿಯಾಗಿದೆ, ಸಾಕ್ಷ್ಯಾಧಾರ ಇದ್ರೆ ತಡ ಮಾಡದೆ ಬಂಧಿಸಬೇಕು. ನಾವು ಕೂಡ ಕುಮಾರಸ್ವಾಮಿ ಕೇಳಬೇಕು. ನಳಿನ್ ಕುಮಾರ್ ಕಟೀಲಿಗೆ ಬಿಡಿಸ್ಕೊಂಡ್ರೆ ನಿಮಗೆ ಈಗ ನಿಮ್ಗೆ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರನ್ನ ಒಮ್ಮೆ ಬಂಧಿಸಬೇಕು. ಕಲ್ಲಡ್ಕ ಪ್ರಭಾಕರ್ ಭಟ್ ಹೆಸರಲ್ಲಿ ಕಾಂಗ್ರೆಸ್ಸಿಗರು ಮುಸಲ್ಮಾನರನ್ನ ವೋಟ್ ಬ್ಯಾಂಕ್ ಆಗಿ ಮಾಡಬಾರ್ದು ಅನ್ನೋದು. ವೋಟ್ ಬ್ಯಾಂಕ್ ಮಾಡ್ತಾ ಇರೋದು ಪ್ರಭಾಕರ್ ಭಟ್ರು. ಇವತ್ತು ರಸ್ತೆಯಲ್ಲಿ ಎಲ್ಲಾ ಕಡೆ ಮುಸಲ್ಮಾನರು ಹೀಗೆ ಇದೇ ಪ್ರಭಾಕರ್ ಭಟ್ ಅವರು ಓಟಿಗೆ ನಿಲ್ಲೋದಿಲ್ಲ, ಆದ್ರೆ ಟಿಕೆಟ್ ತೆಗೆಸಿಕೊಡ್ತಾರೆ ಅಂತ ಟಿಕೆಟ್ ತೆಗೆಸಿಕೊಡ್ತಾರೆ. ಎಲ್ಲಿದೆ ಒಟ್ಟಿಗೆ ನಾವು ಮಾತಾಡಲ್ಲ. ಯಾರಿಗೆ ಪ್ರಭಾಕರ್ ಭಟ್ರು ಯಾಕೆ ನಳಿನ್ ಕುಮಾರ್ ಕಟೀಲ್ ಅವರು ಬಿಜೆಪಿಯ ಸಂಸದೀಯ ಮಂಡಳಿ ಬಿಜೆಪಿಯ ವ್ಯವಸ್ಥೆ RSS ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಒಂದ್ ನಿಮಿಷ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಿಂದ ಶಿಫಾರಸ್ಸಾಗದೆ ಯಾವುದೇ ಬಿಜೆಪಿಯಲ್ಲಿ ಟಿಕೆಟ್ ಸಿಗೋದಿಲ್ಲ. ಬಿಜೆಪಿ ಸ್ವತಂತ್ರ ವ್ಯವಸ್ಥೆ ಅಲ್ಲ. ಸಲಹೆ ಕೊಡ್ಬೋದು ಬಿಟ್ರೆ ಏನಲ್ಲ. ಆದ್ರೆ ಅದೆಲ್ಲ ನಮ್ಮ ಸಂಘಟನೆ ಒಂದು ಭಾಗ. ಅದನ್ನು ಪ್ರಶ್ನೆ ಮಾಡ್ಲಿಕ್ಕೆ ಅದಕ್ಕೆ ಪ್ರಗತಿ ಬರರು ಬೇಡ, ಕಾಂಗ್ರೆಸ್ ಬೇಡ. ನಾನು ಇವತ್ತು ಹೇಳುದೇನಂದ್ರೆ ಪ್ರಭಾಕರ್ ಭಟ್ರ ಹೆಸರು ಹೇಳ್ಕೊಂಡು ಕಾಂಗ್ರೆಸ್ ಅವರು ಒಂದಷ್ಟು ಅವರ ವೋಟ್ ಬ್ಯಾಂಕ್ ಅನ್ನು ಗಟ್ಟಿ. ಪ್ರಭಾಕರ್ ಭಟ್ರ ಹೆಸರು ಇವರಿಗೆ ಇವತ್ತು ಪ್ರಭಾಕರ್ ಭಟ್ರ ಸಮಸ್ಯೆ ಅಲ್ಲ, ಇವರಿಗೆ ಇವತ್ತು ಸಮಸ್ಯೆ SDPI. ಇದು ಲೀಕ್ ಆದದ್ದು ಹೇಗೆ ಅಂತಂದ್ರೆ SDPI ಅವರು ಇದನ್ನು ಲೀಕ್ ಮಾಡಿ ಒಂದಷ್ಟು ರಮನಾಥ್ ರೈಗಳು ಕಳೆದ ಯಾರೇ ಲೀಕ್ ಮಾಡ್ಲಿ ಅದೇನು ರಹಸ್ಯ ವಿಡಿಯೋ ಅಲ್ಲ. ರಮಾನಾಥ್ ರೈ ಅವರ ಬಗ್ಗೆ ಇದ್ದ ವಿಶ್ವಾಸ ಜಾಸ್ತಿ ಆಗಿದೆ. ರಮಾನಾಥ್ ರೈ ಅವರು ಇವರು ಪ್ರಭಾಕರ್ ಭಟ್ರ ವಿರುದ್ಧ ಕ್ರಮ ಕೈಗೊಳ್ಳಬಹುದು ಅನ್ನುವಂತ ಒಂದು ಆಶಾವಾದ ಇವತ್ತು ಕರ್ನಾಟಕದ ಶಾಂತಿಪ್ರಿಯ ಜನರಲ್ಲಿ ಇದೇ ಕಲ್ಲಡ್ಕ ಪ್ರಭಾಕರ್ ಭಟ್ರು ರಸ್ತೆಯಲ್ಲಿ ನಿಂತ್ಕೊಂಡು ಮುಸ್ಲಿಮರ ವಿರುದ್ಧ ಮಾತಾಡ್ತಾರೆ. ಮುಸ್ಲಿಂ ಹೆಣ್ಣುಗಳು ಭಯೋತ್ಪಾದಕರು ಹಾಗೆ ಅಂತ ಮಾತಾಡುವ ಇದೇ ಪ್ರಭಾಕರ್ ಭಟ್ ಮೊನ್ನೆ ಏನ್ ಹೇಳ್ತಾರೆ? ಮುಸ್ಲಿಮರು ಮುಗ್ಧರು, ಅವರನ್ನ ಕಾಂಗ್ರೆಸ್ ದಿಕ್ಕು ತಪ್ಪಿಸ್ತಾ ಇದೆ. ಯಾಕೆ ರಸ್ತೆಯಲ್ಲಿ ಭಾಷಣ ಮಾಡುವಾಗ ಮುಗ್ಧರಾಗಿರುವ ಮುಸ್ಲಿಮರು ಇವರ ವಿಷಯ ಇವರಿಗೆ ಹೆದರಿಕೆ ಶುರುವಾದ ಕೂಡಲೇ ಮುಸ್ಲಿಮರು ಮುಗ್ಧರಾಗ್ಬಿಡ್ತಾರೆ. ನಾವು ಚರ್ಚೆಯನ್ನ ಮಾಡ್ತಾ ಇದ್ವಿ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರ ಬಗ್ಗೆ. ರಮಾನಾಥ ರೈಗಳು ಒಂದು ಕೊಟ್ಟಂತ ಹೇಳಿಕೆಯನ್ನು ವಿಡಿಯೋ ರೂಪದಲ್ಲಿ ಎಲ್ಲಾ ಕಡೆ ಹರಿದಾಡ್ತಾ ಇದೆ. ಇದರ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದೆ. ಸರ್, ಶಶಿಧರ್ ಹೆಮ್ಮಾಡಿ ಅವರ, ನನಗನ್ನಿಸ್ತಾ ಇದೆ ಇತ್ತೀಚಿನ ರಾಜಕೀಯದಲ್ಲಿ ಕರಾವಳಿ ಭಾಗದಲ್ಲೂ ದೊಡ್ಡ ಬದಲಾವಣೆ ಆಗ್ತಾ ಇದೆ. ನಿನ್ನೆ ಮೊನ್ನೆವರೆಗೆ ಜಾತ್ಯತೀತ ಪಕ್ಷಗಳ ಜೊತೆ ಇದ್ದಂತ ಮುಸ್ಲಿಮರು ಎಲ್ಲೋ ಒಂದು ಕಡೆಯಲ್ಲಿ ತಮ್ಮ ಮತೀಯ ಧ್ರುವೀಕರಣಕ್ಕೆ ಒಳಗಾಗ್ತಾ ಇದ್ದಾರೆ ಅನ್ನುವಂಥ ಒಂದು ಶಂಕೆ. ಯಾಕಂದ್ರೆ ಇತ್ತೀಚಿನ ಮಿಥುನ್ ರೈ ಮತ್ತು ಏನು ಲುಕ್ಮಾನ್ ಮಧ್ಯದಲ್ಲಿ ಒಂದು ಯೂತ್ ಕಾಂಗ್ರೆಸ್ನ ಎಲೆಕ್ಷನ್ ಆಯಿತು. ಅದರಲ್ಲಿ ಲುಕ್ಮಾನ್ ಬಹುಶಃ ಬಹುತೇಕ ಮುಸ್ಲಿಮರ ಓಟನ್ನು ಪಡ್ಕೊಂಡಿದ್ರು. ಎಲ್ಲೋ ಒಂದು ಕಡೆಯಲ್ಲಿ ಕಾಂಗ್ರೆಸ್ಸಿಗೆ ಫೀಲ್ ಆಗ್ತಾ ಇದೆಯಾ, ಮುಸ್ಲಿಮರ ಓಟು ನಮ್ಮ ಕೈ ತಪ್ತಾ ಇದೆ, ಹೇಗಾದರೂ ಮಾಡಿ. ಯಾಕಂದ್ರೆ ಸ್ವಾತಂತ್ರ್ಯ ಪೂರ್ವದ ಸಂದರ್ಭದಲ್ಲೂ ಕೂಡ ಅವರಿಗೆ ಇದ್ದಂತಹ ತುಷ್ಟೀಕರಣದ ನೀತಿಗಳಿಗೆ ಅದೇ ಕಾರಣ, ಮುಸ್ಲಿಮರು ನಮ್ಮಿಂದ ದೂರ ಆಗಬಾರದು ಅನ್ನುವಂಥ ಒಂದು ಹೆದರಿಕೆ. ಕರಾವಳಿಯಲ್ಲಿ ಕೂಡ ಅದು ಕಾಡ್ತಾ ಇದೆಯಾ? ಅದಕ್ಕೋಸ್ಕರ ಇಂಥ ಎಲ್ಲ ಒಂದೊಂದು ಪ್ಲಾನ್ಸ್ಗಳನ್ನ ಮಾಡ್ತಾ ಇದ್ದಾರಾ ಕಾಂಗ್ರೆಸ್ನ ನಾಯಕರು ಅಂತ? ಕಾಂಗ್ರೆಸ್ನವರು ಇದಕ್ಕೋಸ್ಕರ ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ ನಂಗೆ ಅನ್ಸೋದಿಲ್ಲ. ಮತ್ತೆ ಕಾಂಗ್ರೆಸ್ ತುಷ್ಟೀಕರಣ ಅಂತ ಹೇಳುವಂಥದ್ದು ಅದು ಕಾಂಗ್ರೆಸ್ಸಿನ ಏನು ಇವತ್ತು ಅದೊಂದು ಆರೋಪ ಬಂದಿದೆ, ಅದು ಕಾಂಗ್ರೆಸ್ಸಿಗಿರೋ ಆರೋಪ ಬಿಟ್ರೆ ಅದು ಮುಸ್ಲಿಮರ ಬಗ್ಗೆ ಹೆಚ್ಚು ಸಹಾನುಭೂತಿಯಿಂದ ಇರುತ್ತೆ ಅನ್ನೋದೊಂದು ಪ್ರಶ್ನೆ. ಇನ್ನು ನೀವು ಹೇಳ್ತಕ್ಕಂಥದ್ದು SDPIಗೋ ಅಥವಾ ಬೇರೆ ಪಕ್ಷಗಳಿಗೆ ಹೋಗ್ತಾರೆ ಮುಸ್ಲಿಂ ಯುವಕರು ಅನ್ನುವಂಥದ್ದು, ಅದೊಂದು ಮತೀಯ ಧ್ರುವೀಕರಣ ಆಗ್ತಾ ಇದೆ. ಅದು ಆಗಬಾರ್ದು. ಮುಸಲ್ಮಾನರು ಕೇವಲ ಮುಸ್ಲಿಂ ಸಂಘಟನೆಗಳನ್ನ ಪ್ರತಿನಿಧಿಸ್ತಕ್ಕಂಥ ಪಕ್ಷಗಳಿರ್ತಾವಲ್ಲ, ಕೇವಲ ಮುಸ್ಲಿಂ ಸಂಘಟನೆಗಳನ್ನ ಅಥವಾ ಮುಸ್ಲಿಮರನ್ನ ಮಾತ್ರ ಪ್ರತಿನಿಧಿಸ್ತಕ್ಕಂಥ ಪಕ್ಷಗಳಿಗೆ ಮುಸ್ಲಿಂ ಯುವಕರು ಹೋಗುವಂಥದ್ದು ಒಂದು ಕೆಟ್ಟ ಟ್ರೆಂಡ್. ಅದು ಸ್ಟಾಪ್ ಆಗಬೇಕು. ಅವ್ರು ಏನಿದ್ರು ಜಾತ್ಯತೀತ ಪಕ್ಷಗಳ ಜೊತೆ, ಜಾತ್ಯತೀತ ಜನರ ಜೊತೆ ಇರಬೇಕು, ಜಾತ್ಯತೀತ ಸಂಘಟನೆಗಳ ಜೊತೆಗೆ ಇರಬೇಕು. ಏನು ಬಿಜೆಪಿಯ ಅಥವಾ ಸಂಘ ಪರಿವಾರದ ಕೋಮುವಾದವನ್ನು ಎದುರಿಸಲಿಕ್ಕೆ ಇನ್ನೊಂದು ಕೋಮುವಾದವನ್ನು ಅವರು ಅಪ್ಪಿಕೊಳ್ಳುವಂಥದ್ದು, ಆ ಟ್ರೆಂಡ್ ಬದಲಾಗಬೇಕು. ಕಲ್ಲಡ್ಕ ಪ್ರಭಾಕರ್ ಭಟ್ ಅವರಿಗೆ ರಶೀದ್ ಮಲ್ಬಾರಿ ನೇರವಾಗಿ ಥ್ರೆಟ್ ಕೊಟ್ಟಿದ್ದ. ಯಾರು? ಒಬ್ಬ ಅಂಡರ್ ವರ್ಲ್ಡ್ ಡಾನ್ ರಶೀದ್ ಮಲ್ಬಾರಿ. ಅಂದ್ರೆ ಎಲ್ಲೋ ಒಂದು ಕಡೆಯಲ್ಲಿ ಕಮ್ಯುನಲ್ ಮುಸ್ಲಿಂ ಕಮ್ಯುನಲ್ಸ್ ಗಳನ್ನ ಓಲೈಕೆ ಮಾಡೋದಕ್ಕೆ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರನ್ನ ವಿರೋಧ ಮಾಡಿದ್ರೆ ಮುಸ್ಲಿಮರ ಆ ಭಾಗದ ಕಲ್ಲಡ್ಕ, ವಿಟ್ಲ, ಮೆಲ್ಕಾರು ಅಥವಾ ಒಂದು ಆ ಕನ್ಯಾನ ಆ ಭಾಗದಲ್ಲಿ ಒಂದು ಹಿಡಿತ ಸಾಧಿಸಬಹುದು ಅನ್ನುವಂತ ಒಂದು ಏನಾದ್ರೂ ಮೆಂಟಾಲಿಟಿ ಇದೆಯಾ? ಹಾಗೇನಿಲ್ಲ. ಯಾಕೆಂದ್ರೆ ಸಾಮಾನ್ಯ ಮುಸ್ಲಿಮರಿಗೆ ಕಲ್ಲಡ್ಕ ಪ್ರಭಾಕರ್ ಭಟ್ರನ್ನ
ಬಂಧಿಸ್ತಾರಾ ಇಲ್ವಾ ಅನ್ನುವಂಥ ಟೆನ್ಷನಲ್ಲಿ ಸಾಮಾನ್ಯ ಮುಸ್ಲಿಮರು ಇರಲ್ಲ. ಆದರೆ ಕಾನೂನು ಹೇಗಿರಬೇಕು, ಕಲ್ಲಡ್ಕ ಪ್ರಭಾಕರ ಭಟ್ರು ರಸ್ತೆಯಲ್ಲಿ ಬಂದು ಕೋಮುದ್ವೇಷದ ಮಾತುಗಳನ್ನು ಆಡದಂತೆ ಇರಬೇಕು. SDPI ನಾಯಕರು ಇರ್ಬೋದು, PFI ನಾಯಕರು ಇರ್ಬೋದು, ಬಜರಂಗ ದಳದವರು ಇರ್ಬೋದು, ಎಲ್ಲರೂ ಕೂಡ ಯಾವುದು ಬ್ಯಾಂಡ್ ಸಂಘಟನೆಗಳಲ್ಲ. ಎಲ್ರಿಗೂ ಮಾತನಾಡುವ ಅಧಿಕಾರ ಇದೆ, ಮಾತನಾಡುವ ಹಕ್ಕಿದೆ. ಹೇಗೆ ಮಾತಾಡಬೇಕು ಅದನ್ನ ಪೊಲೀಸ್ ಇಲಾಖೆಯವರು, ಅದು ಯಾವುದೇ ಸಂಘಟನೆಗಳಿರಲಿ, ಪೊಲೀಸ್ ಇಲಾಖೆಯವರು ಕೇಸ್ ಹಾಕಿದ್ರೆ ಬಹುಶಃ ಇವರೆಲ್ಲರ ಭಾಷೆ, ಇವರೆಲ್ಲರ ಏನು ಫೋರ್ಸ್ ಸ್ವಲ್ಪ ಕಡಿಮೆ ಆಗ್ಬೋದು, ಹೆಚ್ಚು ಶಾಂತಿ ನೆಮ್ಮದಿ ನೆಲೆಸಬಹುದು ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಎಸ್, ವಾಸುದೇವ್ ಭಟ್ರ ಅವ್ರು ಏನ್ ಹೇಳಿದ್ರು ಅಂದ್ರೆ ಗೊತ್ತಾಯ್ತು. ಅಂದ್ರೆ ಪೊಲೀಸರು ಅವರ ಭಾಷೆಯನ್ನ ಬಳಸಬೇಕು ಇದರಲ್ಲಿ ಅಂತ, ಇದನ್ನ ಮಟ್ಟ ಹಾಕಬೇಕಿದ್ರೆ ಸಾಕ್ಷಿಗಳ ಆಧಾರ ಇದ್ರೆ ಖಂಡಿತ ಮಾಡಿ ಅಂತಲೇ ನಾವು ಹೇಳ್ತೇವೆ. ನಾವು ಯಾವತ್ತೂ ಸೌಹಾರ್ದದ ವಿರುದ್ಧಗಳಲ್ಲ. ಮತ್ತೊಂದು ವಿಚಾರ ಹೇಳಿ, ಯಾರು ಗೋಹತ್ಯೆಯನ್ನು ಕೂಡ ನಿಷೇಧ ಮಾಡಲಿ, ಗೋಹಂತಕರನ್ನು ಶಿಕ್ಷೆ ಕೊಡಿಸುವ ಕೆಲಸವನ್ನು ಪೊಲೀಸರು ಮತ್ತು ಸರ್ಕಾರಗಳು ಸಂಬಂಧಪಟ್ಟವರು ಮಾಡಲಿ. ಈ ಜಿಹಾದಿ ಉಗ್ರವಾದದ ಕರಿನೆರಳು ಕರಾವಳಿಯ ನೆಲದಲ್ಲಿ ವ್ಯಾಪಿಸದೇ ಇರುವಂತೆ ಕ್ರಮ ತೆಗೆದುಕೊಂಡ್ರು ಕೂಡ ಶಾಂತಿ ನೆಲೆಸ್ತದೆ. ಕಲ್ಲಡ್ಕ ಪ್ರಭಾಕರ್ ಭಟ್ ಭಾಷಣ ಮಾಡಿದರೆ ಮಾತ್ರ ಅಲ್ಲ, ಇವತ್ತು ಮತ್ತೊಬ್ಬ ದೊಡ್ಡ ಭಟ್ಕಳದೊಂದಿಗೆ ಸಂಘಟನೆ ಮತ್ತೊಂದು ಶಾಮೀಲಾದಲ್ಲಿ ಸಿಕ್ಕಿದೆ. ಇಂತಹ ಮೂಲ ವಿಷಯಗಳಿಗೆ ನಾವು ಮದ್ದು ಹುಡುಕುವ ಕೆಲಸವನ್ನೂ ಮಾಡಲಿ. ಕೇವಲ ಪ್ರಭಾಕರ ಭಟ್ರು ಭಾಷಣ ಅಲ್ಲಿ ಉಗ್ರಗಾಮಿಗಳಿಗೆ ಗುಜರಾತ್ನ ವಿಡಿಯೋ ತೋರಿಸ್ತಾರಂತೆ, ದಂಗೆ ಈ ತರ ನಡೀತಾ ಇದೆ, ಹಿಂದೂಗಳು ಮುಸ್ಲಿಮರ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಚುನಾವಣೆಯಲ್ಲಿ ನಡೀತದೆ ಅಂತ ಆದ್ರೆ ಅದಕ್ಕೆ ಬೇಕಾದ ಉಪಕ್ರಮಗಳನ್ನು ಹಿಂದೂ ಉಗ್ರವಾದ ಇದೆ, ಅದು ಬೇರೆ ಹಿಂದೂ ಉಗ್ರವಾದ ಅಂತ ಇಲ್ಲ, ಹಿಂದೂ ಉಗ್ರವಾದ ಅಂತ ಇಲ್ಲ. ನೀವು ಹುಟ್ಟಲಿಲ್ಲ, ಹುಟ್ಟೋದಿಲ್ಲ. ಯಾವತ್ತು ಕೂಡ ಇನ್ನೊಂದು ನೆಲದ ಮೇಲೆ ನಾನು ಸಾಕ್ಷಿ ಒಂದ್ ನಿಮಿಷ, ಹಿಂದೂ ಉಗ್ರವಾದ ಅಂದ್ರೆ ಏನು? ಮುಸ್ಲಿಂ ಉಗ್ರವಾದ ಅಂತಿರಲ್ಲ, ಹಿಂದೂ ಉಗ್ರವಾದ ಸಂಜೋತಾ ಎಕ್ಸ್ಪ್ರೆಸ್ ಫೋಟೋ ಮಾಡಿದವ್ರು ಯಾರು? ಅವ್ರನ್ನ ಎಲ್ಲೋ ಒಂದು ಅಲ್ಲೇ ಇಲ್ಲಿ ಎಲ್ಲಿ ಆಗಿದೆ? ಪ್ರಪಂಚದಲ್ಲಿ ಇವತ್ತು ಯಾವುದೇ ಒಬ್ಬ ಹಿಂದೂ ಬಾಂಬ್ ಹಾಕ್ಲಿಲ್ಲ ರೀ. ಪ್ರಪಂಚದಲ್ಲಿ ಇಸ್ಲಾಂ ಉಗ್ರವಾದ ಬೆಳೀತಾ ಇರುವಂತಹ ವಿಚಾರದ ಬಗ್ಗೆ ಸ್ವಾಭಿಮಾನಿ ಹಿಂದೂ ರೀ. ನಮ್ಮ ರಕ್ತದಲ್ಲಿ ಹಿಂಸೆ ಇರುವುದಿಲ್ಲ, ಆದ್ರೆ ಹಿಂಸೆಯ ವಿರುದ್ಧವಾಗಿ ಹಿಂದೂ ಸಂಸ್ಕೃತಿ ಅದು ಉಗ್ರವಾದ ಹೇಗಾಗ್ತದೆ? ಹಿಂದೂ ಸಂಸ್ಕೃತಿ ನಾವು ಯಾವತ್ತೂ ಹೇಳಿದ್ದೇವೆ, ಆತ್ಮರಕ್ಷಣೆ, ನಮ್ಮ ಸ್ವಾಭಿಮಾನದ ರಕ್ಷಣೆ ಅನಿವಾರ್ಯತೆಗೆ ಹಿಂದೂ ಒಬ್ಬ ಆಯುಧ ಹಿಡಿಬೇಕಾದಂತ ಅನಿವಾರ್ಯತೆ ಬಂದ್ರೆ ಅದನ್ನು ಉಗ್ರವಾದ ಸಂವಿಧಾನದ ಪ್ರಕಾರ ತಪ್ಪು. ಯಾರೇ ಮುಸ್ಲಿಂ ತಪ್ಪು, ಉಗ್ರವಾದ ಆಯುಧ ಹಿಡಿದ್ರು ತಪ್ಪು. ಆಯುಧ ಹಿಡಿ ಅಂತ ಕರೆ ಸಾಧ್ಯ ಇಲ್ಲ ಪ್ರಪಂಚದಲ್ಲಿ. ಅಲ್ಲ, ಅವ್ರು ಯಾವ ಹಿಂಸೆಯೂ ನಡಿಬಾರದು ಅಂತ ಹೇಳ್ತಾರೆ. ಯಾವ ಹಿಂಸೆ ಕಾರಣದಿಂದ ಇನ್ನೊಂದು ಹಿಂಸೆಗೆ ಪ್ರಚೋದನೆ ಸಿಗ್ತಾ ಇದೆಯೋ ಆ ಮೂಲ ಹಿಂಸೆಯನ್ನ ಮಟ್ಟ ಹಾಕಿ ಅಂತ ಹೇಳ್ತಾ ಇದ್ದೇವೆ ಅಲ್ವೇ? ಕಲ್ಲಡ್ಕ ಪ್ರಭಾಕರ್ ಭಟ್ ಅವರು ಉದ್ರೇಕಕಾರಿ ಭಾಷಣ ಮಾಡ್ತಾರೆ. ಯಾಕೆ ಉದ್ರೇಕಕಾರಿ ಭಾಷಣ ಮಾಡ್ತಾ ಇದ್ದೇವೆ ಅನ್ನೋದನ್ನ ಹೇಳಿಲ್ವೇ? ಒಬ್ಬ ಹೋದ್ರೆ ಒಬ್ಬ ಪೊಲೀಸ್ ಸಿಬ್ಬಂದಿಯ ಕೈ ಕಡಿತಾರಲ್ವಾ? ಒಬ್ಬ ರೈತ ಮನೆಯಲ್ಲಿ 5 ದನ ಸಾಕಿಕೊಂಡಿದ್ರೆ ಅವರಿಗೆ ಸಾಗಾಟ ಮಾಡ್ತಾ ಇದ್ದಾರಲ್ಲ, ನಮ್ಮ ಹಿಂದೂ ಹುಡುಗಿಯರ ಸವಾಲು ಬರ್ತಾ ಇದ್ದಾರೆ, ಅದನ್ನ ಹಾಕಿ ಮನೆಗೆ ಬೆಂಕಿ ಬೀಳುವಾಗ ಭಜನೆ ಮಾಡಿ ಅಂತ ನಮ್ಮ ಕೃಷ್ಣ ಹೇಳಲಿಲ್ಲ. ಶುದ್ಧಂ ಹೃದಯ ದೌರ್ಬಲ್ಯಂ ತತ್ವೋತ್ತಿಷ್ಟ ಪರಂತಪ, ಅನ್ಯಾಯವನ್ನ ಪ್ರತಿಭಟಿಸುವಂತ ಹೇಳಿದಾನೆ, ಕೈಗೆ ಭಜನೆ ಮಾಡಿಕೊಂಡು ಕೂತ್ಕೊಳ್ಳಿ ಅಂತ ಹೇಳಿಲ್ಲ. ಒಂದ್ ನಿಮಿಷ, ಈಗ ಬಿಜೆಪಿಯ ಮುಂದಿನ ನಡೆ ಏನು ಈ ವಿಚಾರದಲ್ಲಿ ಅಂತ? ಈ ದೇಶದಲ್ಲಿ ಕಾನೂನಿಗಿಂತ ಪ್ರತಿಭಟನೆ ಇನ್ನೆಷ್ಟು ದಿನ ಅಂತ ಮಾಡ್ತೀರಿ? ಈ ದೇಶದಲ್ಲಿ ಜೀವಂತವಾಗಿ ಇಡ್ತೀರಿ ನೀವು? ನಮ್ಗೆ ಜೀವಂತ ಮಾಡೋ ಪ್ರಶ್ನೆ ಇಲ್ಲ. ಜೀವಂತ ಇವತ್ತು ಕಾಂಗ್ರೆಸ್ ಅವರು ಇಡಬೇಕಾಗಿದೆ. ಅದಕ್ಕೋಸ್ಕರ ಈ ವಿಡಿಯೋ ವೈರಲ್ ಆದ್ದು. ಪ್ರತಿಭಟನೆ ಅವ್ರು ಮಾಡ್ತಾ ಇರೋದಲ್ಲ, ಬಿಜೆಪಿ ಮಾಡ್ತಾ ಇರೋದು, ಸಂಘ ಪರಿವಾರ ಮಾಡ್ತಾ ಇರೋದು ಪ್ರತಿಭಟನೆ. ನಾವು ಏನ್ ಪ್ರತಿಭಟನೆ ಮಾಡ್ತೇವೆ? ಖಂಡಿತ ಮಾಡ್ತೇವೆ. ಒಬ್ಬ ಸ್ವಾಭಿಮಾನಿ ಹಿಂದೂ ಮೌಲ್ಯವನ್ನು ಬಿತ್ತಿದಂತ ಒಬ್ಬ ನೇತಾರನನ್ನ ಅವನ ವಿರುದ್ಧ ತೇಜೋವಧೆ ನಡೀತದೆ. ಕನ್ನಡ ನೋಡೋದು ಯಾವತ್ತು ಪ್ರಗತಿ ಸರ್, ಒಂದ್ ನಿಮಿಷ. ಈಗ ರಮನಾಥ್ ರೈ ಅವರು
ಅವರನ್ನ ಎಲ್ಲೂ ಕೂಡ ನೀವು ಖಂಡಿಸೋದಿಲ್ವಾ? ಅವರು ಬಳಸಿದ ಭಾಷೆಯನ್ನ ಖಂಡಿಸೋದಿಲ್ವಾ? ಅವನು ಇವನು ಅಂತ ಹೇಳಿದ್ದಾರೆ. ಅವರ ಭಾಷೆಯನ್ನು ಖಂಡಿಸಬೇಕು. ಕಲ್ಲಡ್ಕ ಪ್ರಭಾಕರ್ ಭಟ್ ಅವರು ಸಾವಿರಾರು ಮಕ್ಕಳಿಗೆ ಎಜುಕೇಶನ್ ಅನ್ನು ಕೊಡ್ತಾ ಇದ್ದಾರೆ. ಅವರದ್ದು ಒಂದಷ್ಟು ವಿದ್ಯಾಸಂಸ್ಥೆಗಳಿವೆ, ಗೌರವಾನ್ವಿತ ಮನುಷ್ಯರು. ನೋಡಿ ಅಲೆಕ್ಸಾಂಡರ್ ಅವರು ಅಷ್ಟು ಪ್ರಭಾವಿ ಅಲ್ಲದಿದ್ರೆ ಇವತ್ತು ಅವರನ್ನ ಬಂಧಿಸ್ತಾ ಇದ್ರು. ನೋಡಿ ಪ್ರಭಾವಿ ಹೌದು, ಅದನ್ನ ಯಾರು ಒಪ್ಕೊಳ್ತಾ ಇಲ್ಲ. ಪ್ರಭಾವಿ ಅದಕ್ಕೆ ಬಂಧಿಸ್ತಾ ಇಲ್ಲ. ಅನೇಕ ಪ್ರಭಾವಿಗಳು ಇವತ್ತು ಪ್ರಭಾವದಿಂದಲೇ ಬಂಧಿಸಲಾಗ್ತಾ ಇಲ್ಲ. ಬರೇ ಕೋಮುವಾದ ಅಂತಲ್ಲ, ಭ್ರಷ್ಟಾಚಾರದಲ್ಲೂ ಪ್ರಭಾವ ಇದೆ ಅಂತ ಬಂಧಿಸ್ತಾ ಇಲ್ಲ. ಆ ಪ್ರಭಾವದಿಂದಾಗಿ ಕಲ್ಲಡ್ಕ ಪ್ರಭಾಕರ್ ಭಟ್ರು ಉಳ್ಕೊಂಡಿದ್ದಾರೆ. ಬಿಟ್ರೆ ಒಳ್ಳೆ ಕೆಲಸಗಳಿಂದಾಗಿ ಅಲ್ಲ. ದೂರಾಲೋಚನೆ ಈ ರೀತಿ ಹೇಳಿಕೆ ಕೊಟ್ರೆ ಸಮಾಜದಲ್ಲಿ ಶಾಂತಿ ಕದಡತ್ತೆ ಅಂತ ಅವ್ರಿಗೆ ಗೊತ್ತಿರ್ಲಿಲ್ವಾ? ಇದು ಬೇಕು ಅಂತ ಅವ್ರು ಕೊಟ್ಟಿದ್ದಾರೆ ಅಂತ ಅನಿಸ್ತಾ ಇಲ್ವಾ ನಿಮ್ಗೆ? ಒಬ್ಬ ನಾನು ಹೇಳಿದ್ನಲ್ಲ, ದಾವೂದ್ ಇಬ್ರಾಹಿಂ ಹತ್ರನೋ ಹೋಗಿಯೋ ಅಥವಾ ಛೋಟಾ ಶಕೀಲ್ ಹತ್ರ ಹೋಗಿಯೋ ಕ್ರಮ ಕೈಗೊಳ್ಳಪ್ಪ ಅಂತ ಹೇಳಿಲ್ಲ. SP ಹತ್ರ ಹೇಳಿದ್ದಾರೆ. ನನ್ನ ಪ್ರಕಾರ ನಾನು ಹೇಳಿದ್ನಲ್ಲ, ಅದು ರಮಾನಾಥ್ ರೈ ಬಳಸಬೇಕಾದ ಭಾಷೆ ಅಲ್ಲ. ಅವರು SP ಗೆ ಆರ್ಡರ್ ಕೊಡ್ಬೇಕು. ನೀವು ಅವರು 307 ತಪ್ಪು. 307 ತಪ್ಪು. ನಾನು 307 ನಾನು ಇಲ್ಲಿ ಕಾಂಗ್ರೆಸ್ ಕಾರ್ಯಕರ್ತ ಆಗಿ ಬಂದಿಲ್ಲ. ನಾನು ಯಾವ್ದನ್ನು ತಪ್ಪು ಯಾವ್ದು ಸರಿ ಅನ್ನೋದು ಸರಿ ಅಂತೇನೆ. ರಮಾನಾಥ್ ರೈ ಅವರು ಕೊಲೆಗೆ ಕುಮ್ಮಕ್ ಕೊಟ್ಟಿದ್ರೆ ಯಾರದ್ದೇ ಕೊಲೆ ಇರ್ಬೋದು, ಹಾಕಿ 307. ಅದ್ರಲ್ಲಿ ಏನು ತಪ್ಪು ಅಂತ ನಾನು ಹೇಳಲ್ಲ. ಮೊನ್ನೆ ಸಂಬಂಧಪಟ್ಟಾಗೆ ಭಾಷಣ ಮಾಡಿದ 307 ಹಾಕ್ಲಿಕ್ಕೆ ಆಗಲ್ಲ. ಅದು ರಮಾನಾಥ್ ರೈ ಅವ್ರನ್ನ ಕೇಳಬೇಕು 307 ಅಂತ ಯಾಕೆ ಹೇಳಿದ್ರೆ. ಆದ್ರೆ ರಮಾನಾಥ್ ರೈ ಅವರು ಏನ್ ಹೇಳಿದ್ದಾರೆ, ಕೇಸ್ ಹಾಕಿ ಜೈಲಿಗೆ ಕಳಿಸಬೇಕಾದ ವ್ಯಕ್ತಿ ಪ್ರಭಾಕರ್ ಭಟ್ ತುಂಬಾ ವರ್ಷಗಳ ಹಿಂದೆ ಆಗ್ಬೇಕಿತ್ತು, ಆಗಿಲ್ಲ. ಇನ್ನು ಮುಂದಾದ್ರೂ ಎರಡನೇ ಪ್ರಶ್ನೆ, ಒಬ್ಬ ಉಸ್ತುವಾರಿ ಸಚಿವರು ಆದೇಶ ಮಾಡ್ತಾ ಇದ್ದಾರೆ ಕೇಸ್ ಹಾಕಿ ಬಂಧಿಸಿ ಅಂತ ಹೇಳಿ. SP ಭೂಷಣ್ ಭರೋಸೆ ಅವರು ಇನ್ನೂ ಬಂಧಿಸಲಿಲ್ಲ ಅಂದ್ರೆ ರಾಜ್ಯದ ಏನು ಆ ಭಾಗದ ಕಾನೂನು ಸುವ್ಯವಸ್ಥೆ ಉಸ್ತುವಾರಿ ಮಂತ್ರಿಗಳ ಕೈಯಲ್ಲಿ ಇಲ್ಲ ಅಂತ ನಿಮ್ಗೆ ಅನಿಸ್ತಾ ಇಲ್ವಾ? ನೋಡಿ, ಅವರ ಆದೇಶವನ್ನು ಪಾಲನೆ ಮಾಡ್ತಾ ಇಲ್ಲ. ಬಹುಶಃ ಅವರಿಗೆ ಹಿಂದಿನ ರೆಕಾರ್ಡಿಂಗ್ಸ್ ಗಳನ್ನ ನೋಡ್ತಾ ಇರ್ಬೋದು, ಕೇಸ್ಗಳನ್ನು ಪ್ರಿಪೇರ್ ಮಾಡ್ತಾ ಇರ್ಬೋದು, ಅಥವಾ ಈಗ ಹೇಳಿದ್ರು ಅಂತೇಳಿ ಹೇಳಿ ಯಾವತ್ತೂ ಆದ ಪ್ರಕರಣಕ್ಕೆ ಇವತ್ತು ಜೀವ ತುಂಬಿದ ಕೂಡಲೇ ಅದು ಮತ್ತೊಂದು ವಿವಾದ ಆಗುತ್ತೆ. ಬಹುಶಃ ಪ್ರಭಾಕರ್ ಭಟ್ರು ಇನ್ನು ಮುಂದೆ ಅಂತದ್ದು ಮಾಡಿದ್ರೆ, ಅದೇ ರೀತಿಯ ಭಾಷೆ ಪ್ರಯೋಗ ಮಾಡಿದ್ರೆ, ಅದೇ ರೀತಿ ಹೇಳಿಕೆಗಳನ್ನು ಕೊಟ್ರೆ, ಅದು ಪ್ರಭಾಕರ್ ಭಟ್ರು ಇರ್ಲಿ, ಯಾವುದೇ ಮುಸ್ಲಿಂ ನಾಯಕರಿರ್ಲಿ, ಯಾವುದೇ ಹಿಂದೂ ನಾಯಕರಿರ್ಲಿ, ಪ್ರಭಾಕರ್ ಭಟ್ ಮಾತ್ರ ಅಲ್ಲ, ಇಂಥ 100 ಜನ ನಾಯಕರು ಇವತ್ತು ಇಡೀ ದೇಶದಲ್ಲಿ ತಿರುಗ್ತಾ ಇದ್ದಾರೆ. ಅಂತವ್ರು ಎಲ್ಲರ ವಿರುದ್ಧನೂ ಕೇಸ್ ಹಾಕಿದ್ರೆ ಮಾತ್ರ ಅವರ ಮಾತು ಕಂಟ್ರೋಲಿಗೆ ಬರುತ್ತೆ, ಅವರ ಕೃತಿ ಕಂಟ್ರೋಲಿಗೆ ಬರುತ್ತೆ. ಆವಾಗ ಮಾತ್ರ ಕರಾವಳಿಯಲ್ಲಿ ಶಾಂತಿ ನೆಲೆಸುತ್ತೆ. ಇದನ್ನ ಪೊಲೀಸ್ ಇಲಾಖೆ, ಸರ್ಕಾರ, ಎಲ್ಲರೂ, ಅದು BJP ಸರ್ಕಾರ ಇರ್ಬೋದು, ಕಾಂಗ್ರೆಸ್ ಸರ್ಕಾರ ಇರ್ಬೋದು, ಇದನ್ನ ಮಾಡ್ಲೇಬೇಕು. ಮಾಡಿದ್ರೆ ಮಾತ್ರ ಶಾಂತಿ ನೆಲೆಸುತ್ತೆ. ಇವರಿಗೆ ಏನು ಪೊಲೀಸ್ ಇಲಾಖೆಯ ಒಂದು ಭಯ ಇಲ್ಲದೆ ಇದ್ರೆ, ಜನರ ಭಯ ಇಲ್ಲದೆ ಇದ್ರೆ, ಇವ್ರು ಇದೇ ರೀತಿ ಮಾತಾಡ್ತಾ ಮುಂದುವರಿಸ್ತಾರೆ, ಕರಾವಳಿಯ ನೆಮ್ಮದಿ ಹಾಳಾಗುತ್ತೆ. ಕೊನೆಯದಾಗಿ ವಾಸುದೇವ್ ಭಟ್ರೆ, ಇದೇ ರೀತಿ ಶಾಂತಿಯನ್ನ ಕದಡುವಂತ ಭಾಷಣವನ್ನ ಹಿಂದೂ ಸಂಘಟನೆಯ ಮುಖಂಡರುಗಳು ಮಾಡ್ತಾನೆ ಇರ್ತಾರೋ ಅಥವಾ ಸಮಾಜದಲ್ಲಿ ಒಂದು ಸೌಹಾರ್ದತೆ ನೆಲೆಸುವಂತ ಒಂದು ಕೈಯ ಚಪ್ಪಾಳೆ ಅಲ್ಲ, ಆಗಬಾರದು. ಓಕೆ, ಸಂವಿಧಾನದ ಪ್ರಕಾರ ಇನ್ನೊಬ್ಬರ ಧಾರ್ಮಿಕ ನಂಬಿಕೆಗಳನ್ನ ಗೌರವಿಸಿ ಅಂತ ಅಲ್ವಾ ಸಂವಿಧಾನ ಕೊಟ್ಟದ್ದು. ಆ ಸಂವಿಧಾನ ನಮ್ಗೆ ಯಾಕೆ ಶಿರೋಧಾರಿ ಆಗೋದಿಲ್ಲ? ಆದ್ರಿಂದ ಸಂವಿಧಾನದ ಆಶಯಗಳಿಗೆ ವಿರುದ್ಧವಾಗಿ ಈ ನೆಲದ ಬಹುಸಂಖ್ಯಾತರ ಭಾವನೆಗಳಿಗೆ ಸವಾರಿ ಮಾಡುವಂತಹ ಕೆಲಸ ನಡೀತದೆ ಅಂತ ಆದ್ರೆ ಕಲ್ಲಡ್ಕ ಪ್ರಭಾಕರ್ ಭಟ್ರಲ್ಲ, ನನ್ನಂತವರು ಕೂಡ ಸಮಾಜವನ್ನ ಜಾಗೃತ ಮಾಡುವ ಇಂತಹ ಕೆಲಸಗಳನ್ನ ಮಾಡಲೇಬೇಕಾಗ್ತದೆ. ಅದು ನಮ್ಮ ಕರ್ತವ್ಯ ಆಗ್ತದೆ, ಹಿಂದೂ ರಕ್ತವನ್ನ ಹಂಚಿಕೊಂಡು ಬಂದ ಕಾರಣಕ್ಕೆ. ಅದಕ್ಕೆ ಆಸ್ಪದ ಕೊಡಬಾರದು ಅಂತ ಆದ್ರೆ ಅದಕ್ಕೆ ಮೂಲ ಪ್ರಚೋದನೆಯಾಗಿ ಕುಮ್ಮಕ್ಕು ಕೊಡ್ತಾ ಇರ್ತಕ್ಕಂತಹ ಗೋಹತ್ಯೆ ಇರ್ಬೋದು, ಜಿಹಾದಿ ಉಗ್ರವಾದದ ಅನ್ಯಾನ್ಯ ಬೆಳವಣಿಗೆಗಳನ್ನ ಮಟ್ಟ ಹಾಕುವ ಕೆಲಸ ಕೂಡ ಮಾಡಬೇಕು. ಅದನ್ನು ಕೂಡ ಸರ್ಕಾರಗಳು, ಯಾರೇ ಸರ್ಕಾರ ಇರಲಿ, ಆ ಜವಾಬ್ದಾರಿಯನ್ನು ಕೂಡ ನೈತಿಕವಾಗಿ ಹೊರಬೇಕು. ಆಗ ಮಾತ್ರ ಸರ್ಕಾರ ಒಂದು ಕ್ರಿಯೆಗೆ. ಹಿಂದೂ ಸಂಘಟನೆಗಳು ವ್ಯಾಪಾರೀಕರಣ ಆಗ್ತಾ ಇದೆ. ಅದರಲ್ಲಿ ರಮಾನಾಥ್ ಹೇಳ್ತಾರೆ 60 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿದ್ದಾರೆ ರಾಮ ಮಂದಿರಕ್ಕೆ. ಈ ಸಂಘಟನೆಗೆ ಯಾವುದಕ್ಕೆ 60 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿದ್ದಾರೆ ಅಂತ ಹೇಳಿ ರಮಾನಾಥ್ ರೈ ಹೇಳ್ತಾರೆ. ಕಲ್ಲಡ್ಕ ಭಟ್ರು ರಮಾನಾಥ್ ರೈಗಳು ಹೇಳ್ತಾ ಇರುವಂತದ್ದು ಕಲ್ಲಡ್ಕ ಅವರಿಗೆ ಡೊನೇಷನ್ ಅವ್ರದ್ದು ಲೆಕ್ಕ ಇದೆ, ಲೆಕ್ಕ ಇಲ್ಲ ಸರಿ. ಬಾಯಿ ಬಂದದ್ದು ಹೇಳೋದಾ? ಮಾಡಬೇಕು ಅಂತ ಹೇಳಿ ಎಮ್ಮಾಡಿ ಅವರು ಪ್ರಭಾಕರ್ ಭಟ್ರು ಕೋಮು ದ್ವೇಷದ ಭಾಷಣ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. 4 ವರ್ಷದ ಮೊದಲು ಕಲ್ಸಂಗದಲ್ಲಿ ಭಾಷಣ ಆಯ್ತಲ್ಲ, ಇದೇ ಪ್ರಗತಿಪರ ಮಾಡಿದಲ್ವಾ? SDB ಅವರು ಸೇರಿ SDB ಅಲ್ಲ, ಪ್ರಗತಿಪರ ಇದ್ರಲ್ರಿ, ಇವರ ಕೆಲ ಪದಾಧಿಕಾರಿಗಳು ಅದ್ರಲ್ಲಿ ಇದ್ರು. ನನ್ನ ಪದಾಧಿಕಾರಿಗಳು ಯಾರು ಇಲ್ಲ, ನಾನು ಇಂಡಿವಿಜುವಲ್. ಅಲ್ಲಿ ಪ್ರಭಾಕರ್ ಭಟ್ರಿ ಬೈದಾರೆ, RSS ಬೈದಾರೆ, ಇಡೀ ಹಿಂದೂ ಸಮಾಜಕ್ಕೆ ಬೈದಾರೆ ಅವರು. ಹಿಂದೂ ಸಮಾಜಕ್ಕೆ ಬೈದಾರೆ.
ಆಗ ಇವ್ರು ಇಲ್ಲಿ ಹೋಗಿದ್ರು ಒಂದಾದ್ರು ಸ್ಟೇಟ್ಮೆಂಟ್ ಕೊಟ್ರ ಅವ್ರ ಮೇಲೆ ಕಂಪ್ಲೇಂಟ್ ನೀವು ನೋಡಿದೀರಾ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಇಲ್ಲ ನೋಡಿದೀರಾ ಬರ್ದಿದ್ದೀನ ಇಲ್ಲ ನೋಡಿದೀರಾ ಎಲ್ಲೋ ಒಂದ್ ಕಡೆ ಬರ್ದೇನ್ರಿ. ಓಕೆ, ಕೊನೆಯದಾಗಿ ಅಂದ್ರೆ ನಿಮ್ಮಲ್ಲಿ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರ ಬಗ್ಗೆ ಬಿಜೆಪಿ ಅವರೊಂದಿಗೆ ಗಟ್ಟಿಯಾಗಿ ಅವರ ಬೆಂಬಲಕ್ಕೆ ನಿಲ್ಲತ್ತೆ ಹಾಗಾದ್ರೆ? ಖಂಡಿತ ಅದ್ರಲ್ಲಿ ಚರ್ಚೆ ಇಲ್ಲ, ನಮ್ಮ ಚರ್ಚೆ ಇಲ್ಲ. ಅವರನ್ನು ಬಿಟ್ಟುಕೊಡು. ನಮ್ಮ ನೇತಾರರವರು ನಾವು ಅವರನ್ನು ಸಂಘಟನೆ ನೇತಾರ ಅದ್ರಲ್ಲಿ ಚರ್ಚೆ ಇಲ್ಲ. ನನ್ನ ಪ್ರಶ್ನೆ ಏನಿರೋದು, ಕಾನೂನಿಗಿಂತ ಪ್ರಭಾಕರ್ ಭಟ್ರು ದೊಡ್ಡದಲ್ಲ, ರಮಾನಾಥ್ ರೈ ದೊಡ್ಡದಲ್ಲ, ಸುರೇಶ್ ರೈ ದೊಡ್ಡದಲ್ಲ. ಓಕೆ, ನನ್ನ ಪ್ರಶ್ನೆ ಇರೋದು, ನೀವು ಆದೇಶ ಕೊಡ್ತೀರಂತಾದ್ರೆ ಪೊಲೀಸರ ಹತ್ರ ಫೈಲ್ ತರಿಸಿ, ಏನಿದೆ ನೋಡಿ. ಕೇವಲ 4 ಜನರಿಗೆ ಬಂಧಿಸಿ ಅಂತೇಳಿ ಪೌರುಷ ಬೇಡ. ಓಕೆ, ಕೇವಲ ಮಾತಲ್ಲ ಓಕೆ, ಆಗ್ಬೇಕಲ್ಲ. Yes, ಏನ್ ಹೇಳ್ತಾರೆ ಇವರು? ಅವರು ಫೈಲ್ ತಗೊಂಡು ಬಂದಿರ್ಬೋದು, ನೀವು ಇಲ್ಲ ಅಂತ ಹೇಳ್ತೀರಿ. ಅವರನ್ನು ಬಂಧನ ಮಾಡ್ತೇವೆ ಅಂತೇಳಿ ಆಸೆ ತೋರಿಸಿ ಒಂದು 4 ಓಟನ್ನು ಗಿಟ್ಟಿಸುವ ಕೆಲಸ ಮಾಡ್ಕೊಳ್ಬೇಡಿ. ವೀಕ್ಷಕರೇ, ನಾವು ಇಷ್ಟು ಹೊತ್ತು ಚರ್ಚೆ ಮಾಡಿರುವಂತದ್ದು ಕರಾವಳಿ ಭಾಗದಲ್ಲಿ ದಿನದಿಂದ ದಿನಕ್ಕೆ ಹದಗೆಡುತ್ತಾ ಇರುವಂತಹ ಕೋಮು ಸೌಹಾರ್ದತೆ ಮತ್ತು ಬಹಳ ಪ್ರಮುಖವಾಗಿ ರಾಜಕೀಯ ಕಾರಣಗಳು. ಚುನಾವಣೆ ಹತ್ತಿರ ಬರ್ತಾ ಇದ್ದ ಹಾಗೆ ಎಲ್ಲ ರಾಜಕೀಯ ಪಕ್ಷಗಳು ಕೂಡ ಜಾತಿಗಳ ಓಲೈಕೆಯಲ್ಲಿ ತೊಡಗುವಂಥದ್ದು ಮತ್ತು ಒಂದಷ್ಟು ನಾಯಕರುಗಳು ವಿವಾದಾತ್ಮಕ ಹೇಳಿಕೆಗಳನ್ನು ಕೊಡುವಂಥದ್ದು ಇದು ಕರಾವಳಿಗೆ ಮಾಮೂಲು. ಆದರೆ ಮುಂದಿನ ದಿನಗಳಲ್ಲಾದರೂ ಕೂಡ ನಮ್ಮ ರಾಜಕೀಯ ನಾಯಕರುಗಳು ಮತ್ತು ರಾಜಕೀಯ ಪಕ್ಷದ ಮುಖಂಡರುಗಳು ಈ ರೀತಿಯ ಹೇಳಿಕೆಗಳನ್ನು ಕೊಡದೆ ಒಂದು ಕರಾವಳಿ ಪ್ರಕ್ಷುಬ್ಧವಾಗಿರದಂತೆ ಆ ಕರಾವಳಿಯ ಶಾಂತಿ ಸೌಹಾರ್ದತೆಯನ್ನ ಮತ್ತು ಸಹಬಾಳ್ವೆಯನ್ನ ಕಾಪಾಡುವಂತ ನಿಟ್ಟಿನಲ್ಲಿ ಕೆಲಸವನ್ನ ಮಾಡಲಿ ಅನ್ನುವಂಥ ಹಾರೈಕೆಯೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ನಿಮ್ಮೂರಿನ ಸುದ್ದಿ ಮಾಹಿತಿ ಮನೋರಂಜನೆಗಾಗಿ ನೋಡ್ತಾ ಇರಿ ಮುಕ್ತಾ ಟಿವಿ. ನಮಸ್ತೆ.